Dear students, today we are going to discuss from this chapter 1, the solid state, part 4 section. Already solids chapter start ಮಾಡಿವಿ, part 1, 2, 3 ಮುಗಿತಿದೆ, 4th one, last section ಇದೆ, ಅದನ್ನು ಸ್ಟಾರ್ಟ್ ಮಾಡಿವಿ. ಇದೇನದ ಅಂದರೆ ಡೆರಿವೇಷನ್ ಫಾರ್ಮುಲಾ ಅಷ್ಟೇ ಬರ್ತಾವೆ, ಆದರೆ ಪ್ರಾಬ್ಲಮ್ಸ್ಗಳು ಏನದಲ್ರಿ ಇಲ್ಲೇ ಬಿಡ್ಸೋಕ್ಕಾಗೋದಿಲ್ಲ. ಹಂಗಾಗಿ ಅವನ್ನ ರೆಗ್ಯುಲರ್ ಕ್ಲಾಸ್ನೊಳಗೆ ಬಿಡಿಸೋ ಪಾಸಿಬಿಲಿಟೀಸ್ ಅದಾವ. ಕ್ಲಾಸ್ ಸ್ಟಾರ್ಟ್ ಆಗುವಂಥ ದಿನಗಳಿನ ಭಾಳ ಮುಂದೆ ಹೊಂಟು ಅಂದ್ರೆ ಇದೇ ರೀತಿ ನಾವೇನಂತ ಇಲ್ಲೇ ಬೋರ್ಡ್ ಮ್ಯಾಗನ ಕೆಲವೊಂದಿಷ್ಟು ಪ್ರಾಬ್ಲಮ್ ಬಿಡಿಸಿ ಮತ್ತು ನಿಮ್ಗೊಂದಿಷ್ಟು ವರ್ಕ್ ಕೊಟ್ಟು ಈ ರೀತಿ ಮಾಡಿ ಮತ್ತೆ ಬಿಡಿಸ್ತೀವಿ ಮುಂದೆ. ಓಕೆ, ಲಾಸ್ಟ್ ಕ್ಲಾಸ್ನಾಗ ಹೇಳಿ ನಾನು ನಿಮ್ಗೆ ಎಂಜಾಯ್ ದಿ ಸಿಚುವೇಶನ್. ಏನು ಈ ಸದ್ಯಕ್ಕೆ ಇದನ್ನು ಎಷ್ಟು ಸಾಧ್ಯತೆ ಅದನ್ನು ನೆಮ್ಮದಿಯಿಂದನೇ ಅದನ್ನು ಎಂಜಾಯ್ ಮಾಡ್ಕೊತಾನೆ ಇರಬೇಕು. ಪ್ರತಿ ಕ್ಷಣನೂ ನಾಳೆದು ಏನೈತಿ ಏನು ಗೊತ್ತಿಲ್ಲ ನಮಗೆ, ಈಗ ಸದ್ಯ ಏನೈತೆ ಇದನ್ನು ಎಂಜಾಯ್ ಮಾಡ್ಕೊತಾನೆ ಇರೋದು. ಅದ್ರ ಜೊತೆಗೆ ಅವೇರ್ನೆಸ್, ನೀವು PUC ಸೆಕೆಂಡ್ ಇಯರ್ ಸೈನ್ಸ್ ಅದಿರಿ ಅನ್ನೋಂಥ ಅವೇರ್ನೆಸ್ ಬೇಕೇ. ದಿನಗಳು ಎಷ್ಟು ಫಾಸ್ಟ್ ಹೋಗ್ತಾವಲ್ಲ ನೆನಪು ಮಾಡ್ಕೊರಿ ನೀವು. ಈಗ ಒಂದು ವಾರದಿಂದ 10th ಇದ್ನಿ, 3-4 ದಿವಸದಿಂದ ಫಸ್ಟ್ ಇಯರ್ ಬಂದಿದ್ನಿ, ನಿನ್ನೆ ಮೊನ್ನೆನ ಫಸ್ಟ್ ಇಯರ್ ಎನ್ಯುವಲ್ ಎಕ್ಸಾಮ್ ಬರ್ತೀನಿ ನಾನು, ಹಿಂಗೆ ಅನಿಸ್ತದೆ. ಅದೇ ದಿನಗಳು SSLC ಕಲಿತು ಈಗ ನೀವು 1 ವರ್ಷ ಆಗಿದ್ದರು ಸದ್ಯಕ್ಕೆ ಎಕ್ಸಾಮ್ ಮುಗಿದ್ರು ಇನ್ನೂ ನೀವು 9th ಮುಗಿಸಿ 10th ಬಂದಿದ್ದು ಹೊಳ್ಳಿ ನೆನಪು ಮಾಡ್ಕೊಂಡು ಅಷ್ಟೊಂದು 8 ದಿವಸದಿಂದ ನಾನು 10th ಸ್ಟಾರ್ಟ್ ಮಾಡಿದ್ದೀನಿ ಕಲಿಯಾಕ. ಒಂದು 6-7 ದಿವಸದಿಂದ 10th ಎಕ್ಸಾಮ್ ಬರ್ತೀನಿ, 3-4 ದಿನದಿಂದ ಫಸ್ಟ್ ಎಕ್ಸಾಮ್ ಬರ್ತೀನಿ. ಈ ರೀತಿ ನಮಗೆ ದಿನಗಳು ಎಷ್ಟು ಫಾಸ್ಟ್ ಹೋಗ್ಯಾವ ಅನ್ನೋದು ಒಟ್ಟಾಗಿ ಗೊತ್ತಾಗೋದಿಲ್ಲ. ಈಗೂ ಸಿಚುವೇಶನ್ ಹೆಂಗೈತಪ್ಪ ಅಂತಂದ್ರೆ ಕರೋನಾ ಇದಕ್ಕೆ ಸಂಬಂಧ ಏನು ಲಾಕ್ಡೌನ್ ಐತೆ, ಇದು ಓಪನ್ ಆಗಿ ಮತ್ತೆ ಹೊಳ್ಳಿ ಕ್ಲಾಸಸ್ ಸ್ಟಾರ್ಟ್ ಆಗಿ ಸೆಕೆಂಡ್ ಇಯರ್ ಎನ್ಯುವಲ್ ಎಕ್ಸಾಮ್ ಬರ್ತಾವಲ್ಲ ಅವು ಎಲ್ಲ ಕೂಡಿ ಎಷ್ಟು ದಿವಸ ಪಾತ್ರ 2 ಅಥವಾ 3 ದಿವಸ. 4ನೇ ದಿನಕ್ಕೆ ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸ್ಬಿಟ್ಟಿರ್ತೀರಿ ನೀವು. ಅಷ್ಟು ದಿನಗಳು ಫಾಸ್ಟಾಗಿ ಹೋಗ್ತಾವೆ. ಇವನ್ P1 ಸೈನ್ಸ್ ಕಲಿಯಾಕೆ ಸ್ಟಾರ್ಟ್ ಮಾಡಿದಾಗೂ ಸಹಿತ ಬಿಗಿನಿಂಗ್ ನೋಡ್ರಿ ಮಳೆ ಆಗಿ ಹೊಳೆಯೋದು ಬಂದು ಎಷ್ಟೋ ದಿವಸ ತನ ಒಂದು 15 ದಿವಸ ತನ ಒಂದಿಷ್ಟು ಕ್ಲಾಸಸ್ಗಳು ಗ್ಯಾಪ್ ಅದಾವ. ಅವೇನೇ ನಿಮ್ಗೆ 15 ದಿನ ಗ್ಯಾಪ್ ಆಗ್ಯಾವ ನಮಗೆ, ಮತ್ತು 6-7 ತಿಂಗಳು 8 ತಿಂಗಳ ಹಿಂದೆ ನಮಗೆ ಗ್ಯಾಪ್ ಆಗೈತೆ ಅನ್ನಿಸ್ತಾನೆ ಇಲ್ಲೇನ. ಹಂಗೆ ಇದನ್ನು ನೋಡಿದ್ರೆ ದಿನಗಳು ಅಷ್ಟು ಫಾಸ್ಟ್ ಹೋಗೇ ಬಿಡ್ತಾವೆ. ಯುನಿಮಿಡಿಯೇಟ್ ಈಗ 3 ಅಥವಾ 4 ದಿನಕ್ಕನ ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಯುವಂಥ ಪಾಸಿಬಿಲಿಟೀಸ್ ನಾವು ಅಷ್ಟು ದಿನಗಳು ಫಾಸ್ಟ್ ಹೋಗ್ತಾವೆ. ಅದೊಂದು ಅವೇರ್ನೆಸ್ ಅಲರ್ಟ್ನೆಸ್ ಇರಲಿ. ಅದರೊಂದಿಗೆ ಇದನ್ನು ಸ್ವಲ್ಪ ಹಂಗೆ ಸ್ಟಡಿ ಮಾಡ್ಕೊತ ನಾವು ಹೋಗೋದು. ಇಲ್ಲಿ ಅದ್ರ ಸದ್ಯಕ್ಕೆ ನಾವು ಏನು ಸ್ಟಡಿ ಹೇಳ್ತೀವಿ ಎಂಟೈರ್ ಸಿಲೆಬಸ್ ಕವರ್ ಆಗಿರೋದಿಲ್ಲ. ಅಲ್ಲೇ ಕೆಲವೊಂದಿಷ್ಟು ಲಿಟಲ್ ಬಿಟ್ ಅಂದ್ರೆ ಕ್ಲಾಸ್ನಾಗೆ ಎಕ್ಸ್ಪ್ಲೇನ್ ಮಾಡಿ ಹೇಳೋಕೆ ಅವಶ್ಯಕತೆ ಇರ್ತಾವೆ. ಅಂಥವು ಏನದಾದ್ರೆ ಕೆಲವೊಂದಿಷ್ಟು ಪಾರ್ಟ್ ಗ್ಯಾಪ್ ಆಗಿರ್ತಾವೆ ಇಲ್ಲೇ, ಮತ್ತು ಪ್ರಾಬ್ಲಮ್ಸ್ ಪಾರ್ಟೂ ಸ್ವಲ್ಪ ಗ್ಯಾಪ್ ಆಗಿರ್ತದೆ. ಅವನು ಈಗ ನೀವು ಕ್ಲಾಸಿಗೆ ಬಂದಾಗ ರಿಕವರ್ ಮಾಡ್ಕೊತಾನೆ ಹೋಗ್ತೀವಿ. ಅದಕ್ಕೆ ನೀವು ಈಗ ಸದ್ಯ ಏನಿಲ್ಲ ಇದನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ತಿಳ್ಕೊರಿ. ಮುಂದಿನ ಏನದಲ್ಲ ಇವನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆ ಪಾರ್ಟ್ ಎಲ್ಲ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತಾನೆ ಹೋಗ್ತದೆ. ಓಕೆ, ಚಾಪ್ಟರ್ 1 ದ ಸಾಲಿಡ್ ಸ್ಟೇಟ್, ಪಾರ್ಟ್ 4 ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ಪಾರ್ಟ್ 4 ಸೆಕ್ಷನ್. ಇಲ್ಲೇನು ನಾವು ಪಾರ್ಟ್ 4 ಅಂತೇಳಿ 4ನೇ ಸೆಕ್ಷನ್ ನೋಡ್ತೀವಿ. ಈ ಸೆಕ್ಷನ್ ಒಳಗೆ 1.9 ಈ ಸದ್ ಹಾಕಿರುವಂಥ ಹೆಡ್ಡಿಂಗು ಇಂಪರ್ಫೆಕ್ಷನ್ ಇನ್ ಸಾಲಿಡ್. ಪರ್ಫೆಕ್ಷನ್ ಇರ್ತೈತಿ ಸಾಲಿಡ್ ಒಳಗೆ, ಎಲ್ಲೋ ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ದು ಅಂದ್ರೆ ಅದನ್ನ ಹಿಡಿದು ನಾವು ಏನಂತ ಹೆಡ್ಡಿಂಗ್ ಹಾಕಿಬಿಟ್ಟಾರೆ ಪರ್ಫೆಕ್ಷನ್ ಇನ್ ಸಾಲಿಡ್ಸ್. ಅದರೊಳಗೆ ಇರ್ತಕ್ಕಂಥ ಕೊರತೆಗಳು ಅಥವಾ ಪರ್ಫೆಕ್ಟ್ನೆಸ್ ಎಲ್ಲಿ ಗ್ಯಾಪ್ ಆಗೈತೆ ಅನ್ನೋದು. 1.10 ಇಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಇಲೆಕ್ಟ್ರಿಸಿಟಿ ಮೆಟಲ್ಗಳು ಹೆಂಗೆ ಕಂಡಕ್ಟ್ ಮಾಡ್ತಾವೆ, ಕಂಡಕ್ಷನ್ ಇನ್ ಮೆಟಲ್ಸ್, electrical conduction in metals. And among this 1.10.2 we are going to discuss semiconductors. ಇದು ಆಲ್ರೆಡಿ ನಿಮಗೆ ಗೊತ್ತಿರ್ತಕ್ಕಂಥ ಪಾರ್ಟಿ ಇರ್ತೈತಿ. N type P type semiconductors ಹೆಂಗದ ಅನ್ನೋದನ್ನು ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅದಾದ್ಮೇಲೆ 1.11 magnetic properties. This is the end part of this chapter. ಈ ಚಾಪ್ಟರ್ ಏನಿಲ್ಲ ಆಲ್ಮೋಸ್ಟ್ ಎಂಡ್ ಪಾರ್ಟಿಗೆ ಬಂದ್ಬಿಡ್ತೀನಿ. ಬಂದ್ಮೇಲೆ ಚಾಪ್ಟರ್ ಎಂಡ್ ಆಗ್ತೈತಿ. ಬಟ್ ಇದ್ರ ಮ್ಯಾಗ ಸಂಬಂಧಪಟ್ಟಂಗೆ ನೀಟ್ JEE ಮತ್ತು ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಕ್ಲಾಸಸ್ಗಳು ಇರೋದಲ್ಲ, ಮತ್ತು ಮುಂದೆ ಫ್ಯೂಚರ್ನಾಗ ತಗೋಬೇಕಾಗಿದ್ದು ನಾವು ಅವು ಕಂಡಕ್ಟ್ ಮಾಡ್ತೀವಿ. ಬಟ್ ಈ ಒಂದಿಷ್ಟು ನೀವು ಮೊದಲೇ ಸ್ಟಡಿ ಮಾಡಿ ಓದ್ಕೊಂಡು ಬಂದ್ರಂದ್ರೆ ಆ ಭಾಗ ಇನ್ನೂ ಈಸಿ ಆಗ್ತದೆ ಬರೋದು. ಹೆಂಗಂದ್ರೆ ಈ
ಈಗ ನಾವು ಕೆಮಿಸ್ಟ್ರಿ ಒಳಗೆ ಏನು ಕಲಿತಿಲ್ಲ, ಈಗ P1 ಇದ್ದಾಗ ಸಮ್ ಬೇಸಿಕ್ ಕಾನ್ಸೆಪ್ಷನ್ ಕೆಮಿಸ್ಟ್ರಿ ಸ್ಟಡಿ ಮಾಡಿದ್ರೆ ಅದು ಹೆಂಗೈತಂದ್ರೆ ನೀವು 8th 9th 10th ಕಲ್ತಂತಾವ ಎಷ್ಟೊಂದಿಷ್ಟು ಮಾತುಗಳು ರಿಪೀಟ್ ಆಗಿರ್ತಾವ, ಮತ್ತೊಂದಿಷ್ಟು ಎಡಿಷನಲ್ ಕೂಡ್ಕೊಂಡಿರ್ತಾವ. ಯಾರು 8th 9th 10th ಸ್ವಲ್ಪ ಲಕ್ಷ ಬಿಟ್ಟು ಓದಿರ್ತಾರಲ್ಲ ಅವ್ರಿಗೆ ಇಲ್ಲಿ ಬಂದು P1ದಾಗ ಈಸಿ ಆಗ್ತಾವ. ಸಪೋಸ್ ಓಕೆ ಹಿಂಗೂ ಆಗ್ಬೋದು, ಕೆಲವೊಬ್ರು 10th ಮಟ್ಟ ಸರಿಯಾಗಿ ಓದ್ರಂಗ ಜಸ್ಟ್ ಏನೋ ಒಂದಿಷ್ಟು ಪರ್ಸೆಂಟೇಜ್ ಮಾಡಿ ಬಂದ್ಬಿಡ್ತಾರ. P1 P2ದಾಗ ಬಂದು ಕಂಪ್ಲೀಟ್ ಅಲರ್ಟ್ ಆಗಿನೂ ನಾಲೆಜ್ ತಗೋಬೋದು. ಅವಾಗ ಒಟ್ಟು ಹೆಚ್ಚು ಶ್ರಮ ಮಾಡ್ಬೇಕಾಗ್ತದೆ. ಹಂಗೆ ಈಗಾಗಲೇ ಈಗೇನು ಹೇಳ್ತಾರೆ ಸರಿಯಾಗಿ ಲಕ್ಷ ಪಟ್ಟು ಕೇಳಿದ್ರಪ್ಪ ಅಂದ್ರೆ ಇದ್ರ ಮುಂದುವರೆದ ಭಾಗಗಳು ಏನದಲ್ಲ ಇನ್ನೂ ಈಸಿ ಆಗುತ್ತೆ ಅನ್ಕೋ. ಇಲ್ಲಿಲ್ಲ ಮತ್ತೆ ಒಳ್ಳೆ ಇವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಮತ್ತೆ ಹೆಚ್ಚು ಶ್ರಮ ಮಾಡ್ಬೇಕಾಗ್ತದೆ ನೀವು. ಅದಕ್ಕೆ ಏನೇನು ನಿಮ್ಗೊಂದು ಅವೈಲೇಬಲ್ ಟೈಮ್ ಐತಿ. ಈಗ ಇದು ಹೆಂಗಂದ್ರೆ ಆಗಲೇ ಹೇಳಿದ್ನಿ ಎಕ್ಸಾಮ್ ಮೊದಲೇ ಸಮೀಪ ಬರ್ತದೆ ಇದ್ದೇವೆ. ಈಗ ನೀವು 2020 2021 ಬ್ಯಾಚ್ ನೋಡಿ ಅದಿರಿ, ಯಾವುದೇ ಬ್ಯಾಚ್ ಹೆಂಗೆ ಇತ್ತು ಅನಿಸ್ತದೆ. ಏನು ಎನ್ಯುವಲ್ ಎಕ್ಸಾಮ್ ಹೋಗಿ ನೀವು ಪ್ರಿಪೇರ್ ಆಗಿ ಎಕ್ಸಾಮ್ ಅಪಿಯರ್ ಆಗ್ತಿರ್ತೀರಿ, ಅಲ್ಲೇ ರಾಜ್ಯಕ್ಕೆ ಫಸ್ಟ್ ಬರುವಂಥ ವಿದ್ಯಾರ್ಥಿ, ನೀಟ್ JEE ಒಳಗೆ ಇಡೀ ಇಂಡಿಯಾಕ್ಕೆ ಫಸ್ಟ್ ಬರ್ತಕ್ಕಂಥ ವಿದ್ಯಾರ್ಥಿ ಯಾರು ಸ್ಟೂಡೆಂಟ್ ಅದಲ್ಲ ಅವ್ರು ನಾವು ಸೆಲೆಕ್ಟ್ ಮಾಡಿ ನೋಡಿದೆವು ಅಂತಂದ್ರೆ ಅವರು ತಮ್ಮ ಬ್ರೈನದ 2% ಮಾತ್ರ ಯೂಸ್ ಮಾಡಿರ್ತಾರೆ. ಸೈಕಾಲಜಿಸ್ಟ್ ಪ್ರಕಾರ 2%, ಇನ್ನೂ 98% ಅವ್ರಲ್ಲಿ ಇರ್ತಕ್ಕಂಥ ಕ್ಯಾಲಿಬರ್ ಕೆಪಾಸಿಟಿ ಯೂಸ್ ಆಗಲಾರ್ದ ಹಂಗೆ ಉಳಿದಿರುತ್ತೆ. ಇದು ಸ್ಟಡಿ ಮಾಡೋದು ಅಭ್ಯಾಸ ಮಾಡೋದು ಹೆಂಗಂದ್ರೆ ಅನಿಸ್ತದೆ ನಿಮಗೆ. ನೀವು ಒಂದೇನು ಭಾಳಷ್ಟು ಅಭ್ಯಾಸ ಮಾಡಿದ ಕೂಡಲೇ ನನ್ನ ಮೆಮೊರಿ ಫುಲ್ ಆದಂಗೆ ಐತೆ ಅಂತೇಳಿ ಹಿಂಗೆ ಅನಿಸ್ತದೆ. ಆದ್ರೆ ಈ ಹ್ಯೂಮನ್ ಮೈಂಡ್ ಹ್ಯಾಸ್ ಇನ್ಫೈನೈಟ್ ಮೆಮೊರಿ, ಇದಕ್ಕೇನು ಎಂಡ್ ಅನ್ನೋದು ಇಲ್ಲೇನ, ಇನ್ಫೈನೈಟ್ ಮೆಮೊರಿ ಇರ್ತೈತಿ. ಹೀಗಾಗಿ ನೀವು ಇವತ್ತು ನಾವು 6 ಸಬ್ಜೆಕ್ಟ್ ಇರೋ ಬದಲು ನಿಮ್ಗೆ 12 ಸಬ್ಜೆಕ್ಟ್ ಅದಾವು ಸೆಕೆಂಡ್ ಇಯರ್ಗೆ ಅಂದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡು ಸ್ಟಡಿ ಮಾಡ್ತಿದ್ರೆ ಹಂಗೆ ಇದನ್ನು ನಾವು ನೋಡ್ಕೊಂಡು ಹೋದ್ವಿ ಅಂದರೆ ಇದ್ರೊಳಗೆ 2% ಅಷ್ಟೇ ಯೂಸ್ ಮಾಡ್ತಾರೆ. ಅಂದ್ರೆ ಇವ್ರು ನಮ್ಮ ಈಗೇನು ನೀವು ಕ್ಲಾಸ್ ಕೇಳ್ತಿಲ್ಲ ಇರಾಗ ಯಾರೋ ಒಬ್ರು ಇರ್ಬೋದು, ರಾಜ್ಯಕ್ಕೆ ಫಸ್ಟ್ ಬರೋರು ದೇಶಕ್ಕೆ ಫಸ್ಟ್ ಇದ್ರು ಇರ್ಬೋದು, ಯಾರೇ ಇದ್ರೂ ಅವ್ರು ತಮ್ಮ 2% ಅಷ್ಟೇ ಯೂಸ್ ಮಾಡ್ತಿರ್ತಾರೆ ಏನ್ರಿ. ಆ ವ್ಯಕ್ತಿ ಅವ್ರು ಯಾರು ಫಸ್ಟ್ ಬರ್ತಾರಲ್ಲ, ಯಾರು ಈಗ ನಮ್ಮಲ್ಲೇ ನಿಮ್ಮಲ್ಲೇ ಯಾರು ಇರ್ಬೋದು ಅಥವಾ ಅಬ್ಸರ್ವೇಷನ್ ಮಾಡೋದು ಯಾರು ಇರ್ಬೋದು, ಈಗ ಆ ವಿದ್ಯಾರ್ಥಿ ಅವರಿಗೆ ದಿನಕ್ಕೆ ಎಷ್ಟು ತಾಸು ಇರ್ತಾವ್ರಿ? 24 ತಾಸು. ಉಳ್ಕೋದವ್ರಿಗೂ 24 ಅವರ್ಸ್. ಈ 24 ಅವರ್ಸನ್ನು ವೆಲ್ ಯುಟಿಲೈಸೇಷನ್ ಯಾರು ಕರೆಕ್ಟ್ ಯೂಸ್ ಮಾಡ್ಕೋತಾರಲ್ರಿ ಅವ್ರು ಇನ್ನೂ ಹೆಚ್ಚು ಸಕ್ಸಸ್ ಆಗೋಕ್ಕೆ ಸಾಧ್ಯತೆ ಅದಾವೆ. ಟೈಮ್ ಯುಟಿಲೈಸೇಷನ್ ಭಾಳ ಮುಖ್ಯ. ನೀವು ವೇಳೆ ಟೈಮಿಗೆ ಕಿಮ್ಮತ್ತು ಕೊಟ್ರಂದ್ರೆ ಹೊಳ್ಳಿ ನಿಮಗೂ ಬೆಲೆ ಬಾಳ್ತಕ್ಕಂಥ ಕಿಮ್ಮತ್ತು ಬರುವಂಥ ಟೈಮ್ ಮತ್ತೆ ಹೊಳ್ಳಿ ಬರೋಕ್ಕೆ ಸಾಧ್ಯತೆ ಐತೆ. ಅದಕ್ಕೆ ಇದ್ದಂಥ ವೇಳೆ ಹಾಳು ಮಾಡಬೇಡ್ರಿ. ನಾವು ಎಷ್ಟು ಸಾಧ್ಯತೆ ಅಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾವು ನೀವು ಕ್ಲಾಸ್ಗಳಲ್ಲಿ ಹೇಳಕತ್ತೀವಿ, ಇವ್ನು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಯಾವುದೇ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಫೋನ್ ಹಚ್ಚಿ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬೋದು. ಅದಕ್ಕೆ ಕ್ಲಾಸ್ಗಳು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ರಿ. ನೀವು ಹೆಂಗದ ಅಂದ್ರೆ ಒಂದು 10 ನಿಮಿಷ ಅರ್ಧ ತಾಸು ನೋಡಿದ್ರಿ, ಒಂದು 45 ಮಿನಿಟ್ಸ್ ನೋಡಿದ್ರಿ, ಇಲ್ಲ ನೀವು ಬ್ಯಾಸರಾದ್ರೆ ಸ್ಟಾಪ್ ಮಾಡಿರಿ, ಸ್ವಲ್ಪ ರೆಸ್ಟ್ ಮಾಡಿರಿ, ಮತ್ತೆ ಒಳ್ಳೆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡ್ಕೊತ ನೋಡ್ರಿ. ಆದ್ರೆ ಟೈಮ್ ಹಾಳು ಮಾಡಕ್ಕೆ ಹೋಗಬೇಡಿ ಏನ್ರಿ. ಮತ್ತು ಈಗೇನೈತೆ ನಿಮಗೇನೋ ಒಂದು ಸಿಚುವೇಶನ್ ಸಂದರ್ಭ ಐತಿ, ಇದು ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಇದೇ ಸಿಚುವೇಶನ್ ಇರ್ತದೆ. ಅದ್ರಾಗ ಯಾವ ಟೈಮ್ ಚಲೋತಂಗೆ ಅದ್ರಾಗ ಯಾರ ಟೈಮ್ ಚಲೋತಂಗೆ ಯೂಸ್ ಮಾಡ್ಕೋತಾರ ಅವರು ಇನ್ನೂ ಹೆಚ್ಚು ಮುಂದೆ ಬರೋಕ್ಕೆ ಸಾಧ್ಯತೆ ಅದಾವ. ಈಗ ನಾ ಹೇಳತ್ತಿದ್ದ ಮಾತು ಇವತ್ತು ನಿಮ್ಗೆ ಅನ್ನಿಸ್ಲಿಲ್ಲ ಅಂದ್ರೂ ಒಂದು ವರ್ಷದ ನಂತರ ರಿಸಲ್ಟ್ ಬಂದಾಗ ಗೊತ್ತಾಗ್ಬಿಡುತ್ತೆ, ಏನಪ್ಪ ನಾವು ಕರೆಕ್ಟ್ ಎಲ್ಲ ನಮ್ಗೆ ಹೆಂಗಂದ್ರೆ ಸ್ಟಡಿ ಮೆಟೀರಿಯಲ್ ಎಲ್ಲ ರೀತಿಯಿಂದ ನಮ್ಗೆ ಕ್ಲಾಸ್ ಹೇಳಿದ್ರು, ನಾವು ಸರಿಯಾಗಿ ಲಕ್ಷ್ಯ ಪಟ್ಟು ಕೇಳಿಲ್ಲ, ಆ ಒಂದು ಫೀಲಿಂಗ್ ಹಿಂದಾಡಿ ಬರುತ್ತೆ. ಹಿಂದಾಡಿ ಬಂದು ಏನೂ ಯೂಸ್ ಇಲ್ಲ. ಈಗ ನಾನು ಹಗಲೆಲ್ಲ ಕ್ಲಾಸ್ನಾಗ ಹೇಳಿ ನಾನು ನಿಮ್ಗೆ ಏನಂದ್ರೆ 10th ಎಕ್ಸಾಮ್ ನಾ ಇನ್ನೂ ಭಾಳಷ್ಟು ಚಲೋ ಎಂಬುದು ಇನ್ನೂ ಹೆಚ್ಚು ಪರ್ಸೆಂಟೇಜ್ ಮಾಡ್ತಿದ್ನಿ ಅಂತ ಅನಿಸ್ತದೆ ರಿಸಲ್ಟ್ ಬಂದ ಮೇಲೆ. ಹಂಗಾಗಬಾರ್ದು. ನೀವು ಏನು ಮಾಡೋದಂದ್ರೆ ನಿಮ್ಮ 100% ಎಫರ್ಟ್ ಹಾಕಿರಿ. ಏನು PUC ಸೆಕೆಂಡ್ ಇಯರ್ ರಿಸಲ್ಟ್ ಬರೋದಲ್ಲ, ದಿಸ್ ಈಸ್ ಮೈ 100% ಎಫರ್ಟ್ ಅಂತ ಅನ್ಬೇಕು ಹೊರತು ಇಲ್ಲ ನಾ ಇನ್ನೂ ಭಾಳ ಓದಿದ್ರಿ ಇನ್ನೂ ಮುನ್ನಗಂಡು ಅಭ್ಯಾಸ ಮಾಡ್ತಿದ್ದೆ ಅನ್ನೋ ಮಾತಾಡಬೇಡ. ಏನು ಮಾಡೋದಿಲ್ಲ ಎಲ್ಲ ಮಾಡಿಬಿಡ್ರಿ, ತೋರಿಸ್ಬಿಡ್ರಿ. ನಿಮ್ಮಲ್ಲಿ ಏನೊಂದು ಇಂಟೆಲಿಜೆನ್ಸ್ ಏನೈತಲ್ಲ, ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಚ್ಚು ಮಾರ್ಕ್ಸ್ ಬರೋಕೆ ಯೂಸ್ ಆಗ್ಬೇಕು ನಿಮ್ಮ ಸೆಣೆತನ. ಮತ್ತು ಬೇರೆ ಕಡೆ ಎಲ್ಲಿ ಇಂಟೆಲಿಜೆನ್ಸ್ ತೋರ್ಸಕ್ಕೆ ಹೋಗ್ಬೇಡ್ರಿ. ನಿಮ್ದು ಏನು ಸೆಣೆತನ ತೋರ್ಸೋದಿಲ್ಲ, ಇದ್ರೊಳಗೆ ಸ್ಟಡಿ ಮಾಡೋದು, ನೋಟ್ಸ್ ಬರ್ಕೊಳ್ಳೋದು, ರಿವಿಷನ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂತಾನೆ ಹೋಗ್ಬಿಡ್ರಿ ಏನ್ರಿ. ಇದೇ ಭಾಳ ಮುಖ್ಯ ಇರೋದು. ಯಾಕಂದ್ರೆ ಈಗ ನಿಮ್ಮ ಇಂಟೆಲಿಜೆನ್ಸಿ ಅಳ್ಯಾಕ ಅವರು ವಾಯ್ ಕೇಳ್ತಿದ್ರಂದ್ರೆ
ನಾವು ದಿನ ವಾಯ್ ಕೇಳ್ಕೊತನ ನಿಮ್ಗೆ ಕ್ಲಾಸ್ಗಳು ತಗೋತಿದ್ದೇವೆ. ಅವ್ರು ನಿಮ್ಗೆ ಸೆಮಿನಾರ್ ಕೊಡಕ್ಕೆ ಹಚ್ತಿದ್ರು ಅಂದ್ರೆ ದಿವಸ ನಿಮಗೆ ಬಂದ್ಕೊಳ್ಳಿ ನೀವು ಸೆಮಿನಾರ್ ಹೇಳಿ ಅವ್ರು ಸೆಮಿನಾರ್ ಹೇಳಿ ಅಂತೇಳಿ ಹೇಳಕ್ಕೆ ಹಚ್ತಿದ್ದೇವೆ. ಆದ್ರೆ ಅವ್ರು ಹಂಗೆ ಮಾಡಂಗಿಲ್ಲ, ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಬರೀ ಅಂತಾರೆ. ಹಂಗಾಗಿ ನಾವು ಅದನ್ನು ಪ್ರಿಪೇರ್ ಮಾಡ್ತೇವೆ, ನಿಮಗಾದ್ರೂ ಅದನ್ನ ಪ್ರಿಫರೆನ್ಸ್ ಕೊಡ್ತೇವೆ. ಅದೇ ರೀತಿ ನಿಮ್ಮನ್ನು ಟ್ರೈನ್ ಮಾಡ್ತೇವೆ. ಅದಕ್ಕೆ ಏನು ಅವಶ್ಯಕತೆ ಇದೆ ಆ ರೀತಿ ನಾವು ಟ್ರೈನ್ ಮಾಡತ್ತೀವಿ. ಇದನ್ನು ಸದುಪಯೋಗ ತಗೋರಿ. ಓಕೆ, ಈಸಿಯಾಗಿ ಐತಿ, ಇದಾದ್ರೂ ಸಹ ಏನು ಡಿಫಿಕಲ್ಟ್ ಇಲ್ಲ. ಮೊದಲೇ ನೋಡಿದ್ಕೊಳ್ಳಿ ಹೆಡ್ಡಿಂಗ್ ನೋಡಿದ್ಕೊಳ್ಳಿ ಏನೇನಪ್ಪ ಭಾಳ ಡಿಫಿಕಲ್ಟ್ ಅದ ಟಫ್ ಅದ ಅನಿಸ್ತಾವ. ಬಟ್ ಇದ್ರ ಮುಂಟ ನೀವು ಸ್ಲೋ ಆಗಿ ಹೋದ್ರಪ್ಪ ಅಂದ್ರೆ ಎಲ್ಲ ಇನ್ನೂ ಈಸಿ ಆಗ್ಬೋದನ. ಓಕೆ okay now I am going to concentrate on 1.9. as I already told you 1.9 heading ಏನಂದ್ರೆ imperfection in solids. ಇಲ್ಲಿ ಹೆಡ್ಡಿಂಗ್ ನೀವು ಮೊದಲು ಬರ್ಕೋರಿ, ಆಗಲೇ ತೋರಿಸಿದ್ನಲ್ಲ ಅದ 1.9 ಅದ ಹೆಡ್ಡಿಂಗ್ ಇದೆ, imperfection in solids. ಅದರೊಳಗೆ ಕ್ಯಾಪಿಟಲ್ ಎ Frankel defect. This is also known as dislocation defect. ಇದನ್ನ ಡಿಸ್ಲೊಕೇಶನ್ ಡಿಫೆಕ್ಟ್ ಅಥವಾ ಫ್ರಾಂಕಲ್ ಡಿಫೆಕ್ಟ್ ಅಂತ ಕರೀತಾರೆ. ಈ ಫ್ರಾಂಕಲ್ ಡಿಫೆಕ್ಟ್ ಒಳಗೆ ಏನಾಗ್ತದೆ, ಈಗ ಏನಾಗ್ತದೆ ತೋರಿಸಿನಲ್ಲಿ ಎ ಬಿ ಮುಂದೆ ಎ ಬಿ ಎ ಬಿ ಎ ಬಿ ಎ ಬಿ ಎ ಪಿ ಎ ಬಿ ಅಥವಾ ಹಿಂಗೆ ನೋಡ್ಬೋದು ಬಿ ಎ ಬಿ ಎ. ಯಾವುದೇ ರೀತಿ ನೋಡಿದ್ರೆ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಪರ್ಫೆಕ್ಟ್ ಕ್ರಿಸ್ಟಲೈನ್ ಸಾಲಿಡ್. ನಮ್ದು ಹೆಡ್ಡಿಂಗ್ ಏನಂತಂದ್ರೆ ಇಂಪರ್ಫೆಕ್ಷನ್ ಇನ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಥವಾ ಇನ್ ಸಾಲಿಡ್ಸ್ ಅಂದ್ರೆ ಪರ್ಫೆಕ್ಷನ್ ಅಂದ್ರೆ ಏನ್ ಆಗ್ಬೋದು, ಹಿಂಗ ಇರ್ಬೇಕಾಗಿರ್ತೈತಿ. ಆದ್ರೆ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗೈತಿ. ಏನಾದ್ರು ಸಪೋಸ್ ಇದೊಂದು ಎ ಪ್ಲಸ್ ಅಂತಕ್ಕಂಥ ದಟ್ ಈಸ್ ಕ್ಯಾಟಯನ್. ಎ ಪ್ಲಸ್ ಚಾರ್ಜ್ ಇತ್ತಂದ್ರೆ ಅದು ಕ್ಯಾಟಯನ್. ಅದು ಕ್ಯಾಟಯನ್ಸ್ ಆರ್ ಯೂಶಲಿ ಸ್ಮಾಲರ್ ಇನ್ ಸೈಜ್ ಅಂಡ್ ದೀಸ್ ಆರ್ ಗೋಯಿಂಗ್ ಟು ಡಿಸ್ಲೊಕೇಟ್ ಫ್ರಮ್ ದೇರ್ ಪೊಸಿಷನ್ಸ್. ಈ ಜಾಗ ಬಿಟ್ಟು ಹೊರಗೆ ಬಂದ್ಬಿಡ್ತೈತೆ. ಹೊರಗೆ ಬಂದು ಅದ ಎ ಪ್ಲಸ್ ಅನ್ನೋದು ಇಲ್ಲಿ ಬಂದು ಕೂತು ಬಿಡ್ತದೆ ಅಂತ ತಿಳ್ಕೊಳ್ಳಿ. ದಟ್ ಈಸ್ ಕನ್ಸಿಡರ್ಡ್ ಆಸ್ ಫ್ರಾಂಕಲ್ ಡಿಫೆಕ್ಟ್. ಇಷ್ಟ ಅದ ಎಲ್ಲೋ ಒಂದು ಇದಂತೆ ಅಲ್ಲ, ಇಲ್ಲಿಂದ ತೋರಿಸ್ಬೋದು ನೀವು. ಇದು ಬೇಕಾದ್ರೆ ಬಿಡ್ರಿ, ಇಲ್ಲಿ ಎ ಪ್ಲಸ್ ಇದನ್ನ ತೋರಿಸ್ರಿ, ಇಲ್ಲಿಂದ ಒಂದು ಡಿಸ್ಲೊಕೇಟ್ ಮಾಡಿಬಿಡ್ರಿ, ಇಲ್ಲಿದ್ದಂಥದ್ದು ಹೋಗಿ ಇಲ್ಲಿ ಬಂದು ಕೂತ್ಬಿಡುತ್ತೆ. ದಟ್ ಟೈಪ್ ಆಫ್ ಡಿಫೆಕ್ಟ್ ಈಸ್ ನೋನ್ ಆಸ್ ಫ್ರಾಂಕಲ್ ಡಿಫೆಕ್ಟ್ ಆರ್ ಡಿಸ್ಲೊಕೇಶನ್ ಡಿಫೆಕ್ಟ್. ಹಂಗಂದ್ರೆ ಫ್ರಾಂಕಲ್ ಡಿಫೆಕ್ಟ್ ಅಂದ್ರೆ ಏನು? ಫ್ರಾಂಕಲ್ ಡಿಫೆಕ್ಟ್ ಮೀನ್ಸ್ dislocation of the smaller cation to the interstitial space. ಇಲ್ಲೇನು ಒಳಗೆ ಖಾಲಿ ಜಾಗ ಐತಲ್ಲ ಅಲ್ಲಿ ಬಂದು ಕೂತು ಬಿಡೋದು. ಹಂಗೆ ಬಂತಲ್ಲ ಅದನ್ನ ನಾವು ಡಿಸ್ಲೊಕೇಶನ್ ಡಿಫೆಕ್ಟ್ ಅಂತೇಳಿ ಅಥವಾ ಫ್ರಾಂಕಲ್ ಡಿಫೆಕ್ಟ್ ಅಂತ ಕರಿತೀವಿ. Frankel defect is the defect observed in the crystalline solid when the smaller cation dislocates from its normal position to interstitial space. Next, ಏನಾಗ್ಬಿಡ್ತು ಹೀಗಾದ್ರೆ ಏನಾಗಿದೆ, ಡೆನ್ಸಿಟಿ ರಿಮೇನ್ಸ್ ಸೇಮ್. ಯಾಕಂದ್ರೆ ಇದು ಪೂರ ಹೋಗೇ ಇಲ್ಲ, ಇಲ್ಲಿ ಬದಲಿ ಇಲ್ಲೈತೆ. ಮತ್ತೊಂದು ಯಾವುದೋ ಇಲ್ಲಿ ಬದಲಿ ಇಲ್ಲಿ ಬಂದು ಕೂತಿರ್ತದೆ, ಇಲ್ಲಿ ಯಾವುದೋ ಇರೋ ಬದಲಿ ಇಲ್ಲಿ ಎಲ್ಲರೂ ಬಂದು ಕೂತಿರ್ತಾವೆ. ಹಿಂಗೆ ಬಂದು ಕೂತಪ್ಪ ಅಂತಂದ್ರೆ ಅಲ್ಟಿಮೇಟ್ ಅದ್ರ ಡೆನ್ಸಿಟಿ ಏನು ಭಾಳ ಬದಲಿ ಆಗಂಗಿಲ್ಲ, ಬಟ್ ಪೊಸಿಷನ್ ಅಷ್ಟೇ ಬದಲಿ ಆಗ್ಯದ. ಓಕೆ, ಡೆಫಿನಿಷನ್ ಬರೆದ್ಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಬರಬೇಕಂತಂದ್ರೆ ಇನ್ ಫ್ರಾಂಕಲ್ ಡಿಫೆಕ್ಟ್ ಡೆನ್ಸಿಟಿ ಡಸಂಟ್ ಚೇಂಜಸ್. ಥರ್ಡ್ ಸೆಂಟೆನ್ಸ್ ಎಕ್ಸಾಂಪಲ್ ಜಿಂಕ್ ಸಲ್ಫೈಡ್, ಸಿಲ್ವರ್ ಕ್ಲೋರೈಡ್, ಸಿಲ್ವರ್ ಬ್ರೋಮೈಡ್, ಸಿಲ್ವರ್ ಹೈಡ್ರೈಡ್ ಎಟ್ಸೆಟ್ರಾ. ಇದನ್ನ ಸಿಲ್ವರ್ ಬ್ರೋಮೈಡ್ ಯಾಕೆ ದಪ್ಪ ಅಕ್ಷರ ಬರ್ದೇನಂತಂದ್ರೆ ಇದು ಬರೀ ಫ್ರಾಂಕಲ್ ಡಿಫೆಕ್ಟ್ ಅಂತ ತೋರ್ಸಂಗಿಲ್ಲ, ಇನ್ನೂ ಒಂದೈತೆ ಸ್ಕಾಟ್ಕಿ ಡಿಫೆಕ್ಟ್, ಅದನ್ನು ತೋರಿಸ್ತೈತೆ ಸಿಲ್ವರ್ ಬ್ರೋಮೈಡ್. ಹಿಂಗಾಗಿ ಇದನ್ನ ಸ್ಕಾಟ್ಕಿ ಡಿಫೆಕ್ಟ್ ಅಂತ ಅದರೊಳಗೆ ತೋರಿಸ್ಬಿಟ್ಟಿದೆ. ಓಕೆ, ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಫ್ರಾಂಕಲ್ ಡಿಫೆಕ್ಟ್. ಆಗ ನಾ ಏನು ಕ್ಯಾಪಿಟಲ್ ಎ ಪ್ಲಸ್ ಬರೋದನ್ನ ಆ ಡಯಾಗ್ರಾಮ್ ತೆಗಿಯೋಂಗಿಲ್ಲ, ಅದನ್ನ ಬಿಟ್ಟು ಬಿಡ್ರಿ. ಎಕ್ಸಾಮ್ದಾಗ ಇದರ ಡಯಾಗ್ರಾಮ್ ತೆಗಿಬೇಕು, ಇಲ್ಲಿ ಎ ಪ್ಲಸ್ ತೋರಿಸೋಂಗಿಲ್ಲ. ಬೇಕಾದ್ರೆ ಅಲ್ಲಿ ಏನೈತಲ್ರಿ ಗ್ಯಾಪ್ ತೋರಿಸ್ಬೋದು ನೀವು. ಸಾಧ್ಯ ಇದನ್ನ ಏನು ಮಾಡ್ರಿ, ಈಗ ಶೇಡ್ ಮಾಡಿಬಿಡ್ರಿ. ಆ್ಯಂಡ್ ಒನ್ ಆಫ್ ದ ಕ್ಯಾಟಯನ್ಸ್ ಸ್ಮಾಲರ್ ಇನ್ ಸೈಜ್, ಯೂಶಲಿ ಕ್ಯಾಟಯನ್ಸ್ಗಳ ಸೈಜ್ ಕಡಿಮೆ ಬರ್ತೈತಿ, ಯಾನ್ಗಳ ಸೈಜು ಜಾಸ್ತಿ ಇರ್ತದೆ. ಈಗ ಆಲ್ರೆಡಿ ಇದಕ್ಕೆ ನೀವು ಬಂದು ಹೋಗಿದ್ರಿ. ಈಗ ಕ್ಯಾಟಯನ್ ಯಾಕೆ ಜಾಸ್ತಿ ಇರ್ತಾವಪ್ಪ ಅಂತಂದ್ರೆ ಈಗೇನೆ ಹಂಗಾಗಿ ಸಿಂಪಲ್ ಆಗಿ ಹೇಳ್ತೀನಿ. ಕ್ಯಾಟಯನ್ ಯಾಕೆ ಸೈಜ್ ಕಡಿಮೆ ಇರ್ತೈತೆ ಅಂದ್ರೆ ಈ ಕ್ಯಾಟಯನ್ಸ್ಗಳ ಮ್ಯಾಗಿಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೇ ನ್ಯೂಕ್ಲಿಯಸ್ ಇರ್ತೈತಿ, ಇದು ಕೆ ಶೆಲ್ ಎಲ್ ಶೆಲ್ ದಾಟಿದ ಮ್ಯಾಗ ವ್ಯಾಲೆನ್ಸ್ ಶೆಲ್ ಎಂ ಶೆಲ್ ಒಳಗೆ ಎಲೆಕ್ಟ್ರಾನ್ ಐತಿ. ಎಂ ಶೆಲ್ ಇಲೆಕ್ಟ್ರಾನ್ ಹೋಗ್ಬಿಡ್ತಪ್ಪ ಅಂದ್ರೆ
ನ್ಯೂಕ್ಲಿಯಸ್ನೊಳಗೆ ಇರತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಅಷ್ಟೇ ಇರ್ತೈತಿ. ಆ ಇಲೆಕ್ಟ್ರಾನ್ಗಳು ಕಡಿಮೆ ಆಗಿಬಿಟ್ಟು ದೇ ಆರ್ ಅಟ್ರಾಕ್ಟೆಡ್ ಮೋರ್ ಬಿಕಾಸ್ ಆಫ್ ದಟ್ shrinkage in size takes place. That's why cations are in smaller in size. ಅದ ನೀವು ಏನಪ್ಪ ಅಂದ್ರೆ ಇದ ನ್ಯೂಕ್ಲಿಯಸ್ ಐತಿ, ಇದ್ರ ಒಳಗೆ ಕೆ ಸೆಲ್ ಐತಿ, ಮುಂದೆ ಎಲ್ ಸೆಲ್ ಐತಿ. ಎಮ್ ಸೆಲ್ನೊಳಗ ಹೊರಗಿನಿಂದ ಮತ್ತೊಂದು ಎಲೆಕ್ಟ್ರಾನ್ ಬಂದ್ಬಿಡ್ತದೆ. ಇದ್ದಂಥ ನ್ಯೂಕ್ಲಿಯಸ್ನೊಳಗೆ ಪ್ರೋಟಾನ್ ಅಷ್ಟೇ ಇರ್ತಾವ, ಆದ್ರೆ ಇಲೆಕ್ಟ್ರಾನ್ಸ್ಗಳು ಜಾಸ್ತಿ ಆಗಿಬಿಟ್ಟು ಮತ್ತು ಇಲೆಕ್ಟ್ರಾನ್ಸ್ಗಳು ಜಾಸ್ತಿ ಆದ ಕೂಡ ಮತ್ತು ಅಟ್ರಾಕ್ಷನ್ ಕಡಿಮೆ ಆಯ್ತು. ಆಮ್ಯಾಗ ಇಲೆಕ್ಟ್ರಾನ್ ನಡು ಕೆ ಸೆಲ್ ಎಲ್ ಸೆಲ್ ಇಲೆಕ್ಟ್ರಾನ್ ನಡು ಎಲ್ ಸೆಲ್ ಎಮ್ ಸೆಲ್ ಇಲೆಕ್ಟ್ರಾನ್ ನಡು ರಿಪಲ್ಷನ್ ಆಗಿದೆ. ಹಿಂಗಾಗಿ ಸ್ವಲ್ಪ ಸೈಜ್ ದಾರದಾಗ ಬಿಡುತ್ತೆ. they are going to be considered as more or larger in size while cations are smaller in size. ಅದಕ್ಕೆ that smaller cation dislocates from normal position to interstitial space. ಇಲ್ಲಿ ಇಂಟೀರಿಯರ್ ಸ್ಪೇಸ್ ಒಳಗೆ ಬಂದು ಕೂತ್ಬಿಡುತ್ತೆ. because the here ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರಿ density doesn't changes. next B Schottky defect. Schottky defect ನೋಡಿ ಇದಂತೂ ನಾರ್ಮಲ್ ಐತಿ. ಇದೆ ಯಾವ ಎಲ್ಲಿ ಮಿಸ್ ಆಗಿಲ್ಲ. A ಪ್ಲಸ್ B ಮೈನಸ್ ಆಗಲ್ಲ ಹೆಂಗೆ ನೋಡಿದಲ್ಲ ಹಂಗೆಲ್ಲ ಕರೆಕ್ಟ್ ಸೆಟ್ ಆಗಿಬಿಟ್ಟವು. ಬಟ್ Schottky defect ಅಂದ್ರೆ ಏನು ಆಕೈತಿ, ಏನು ಹಾಕಿರ್ಬೋದು, ಏನು ಹಾಕೈತಪ್ಪ ಅಂತಂದ್ರೆ both anions and cations are missing. anion ಹೋಯ್ತು, cation ಹೋಯ್ತು, anion ಹೋಗ್ಬಿಡುತ್ತೆ. ಎರಡೂ ಮಿಸ್ ಆಗಿ ಹೋಗ್ಬಿಟ್ಟು ನೋಡ್ರಿ. ಅವಾಗ ನೀವು ಇದನ್ನ ಏನು ಮಾಡ್ಬೋದು, ಭಾಳ ಡಾಟ್ 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 ಲೈನ್ಲಿ ಸರ್ಕಲ್ ತೋರಿಸಿ ಎಕ್ಸಾಮ್ನಾಗ ತೆಗಿಬೇಕಾಗಿ ಡಯಾಗ್ರಾಮ್ ಇದೆ. ಆಗಲ್ಲ ಏನಂತ ಅದು ತೋರಿಸಂಗಿಲ್ಲ. ನಾ ಫಸ್ಟ್ ಬರ್ತಾಗಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋ ಸಂಬಂಧ ನಾನು ತೋರಿಸಿನಿ. ಹಿಯರ್ ಬೋತ್ cation and anions both are missing. That's why this is considered as Schottky defect. Schottky defect ಅಂದ್ರೆ ಏನು? Schottky defect is the defect shown by the crystalline solids in which both cations and anions are missing to maintain the neutrality. ಅಂದ್ರೆ ಎಷ್ಟು ಕ್ಯಾಟಯನ್ ಪ್ಲಸ್ ಚಾರ್ಜ್ ಹೋಗಿರ್ತಾವ ಅಷ್ಟು ಮೈನಸ್ ಚಾರ್ಜ್ ಹೋಗ್ಬೇಕು. ಹಂಗೆ ಹೋದಾಗ ಇಡೀ ಸಿಸ್ಟಮ್ ನ್ಯೂಟ್ರಲ್ ಸ್ಟೇಜಿಗೆ ಬಂದ್ಬಿಡೋದು. ಹಂಗೆ ನ್ಯೂಟ್ರಲೈಸೇಷನ್ ಆಗಬೇಕು, ಹಂಗೆ ನ್ಯೂಟ್ರಾಲಿಟಿ ಮೇಂಟೈನ್ ಮಾಡಬೇಕು. ಹಂಗಿತ್ತಂದ್ರೆ ಅದ Schottky defect ಅಂತ ಕರಿತೀವಿ ನಾವು. Schottky defect is the defect shown by the crystalline solids in which both cations and anions are missing to maintain the neutrality of the crystal. Next ಮತ್ತೆ ಹಿಂಗೆ ಪ್ಲಸ್ ಮೈನಸ್ ಎಲ್ಲ ಕೂಡ ಹೋಗ್ಬಿಟ್ಟು ನೋಡ್ರಿ ಜಗನ ಖಾಲಿ ಆಗಿಬಿಟ್ಟು ಅಂದ್ರೆ ಮಾಸ್ ಕಡಿಮೆ ಆಯ್ತು. ಮಾಸ್ ಕಡಿಮೆ ಆಗಿದ್ದಕ್ಕೆ ಡೆನ್ಸಿಟಿ ಏನಾದ್ರೆ ಕಡಿಮೆ ಆಗಿಬಿಡುತ್ತೆ. ಆಸ್ ದ ಮಾಸ್ ಡಿಕ್ರೀಸಸ್ density decreases, while in this case the density remains constant. Density ಒಳಗೆ ಏನು ಬದಲಾವಣೆ ಆಗಂಗಿಲ್ಲ. ಏನೇ ಫ್ರಾಂಕಲ್ ಡಿಫೆಕ್ಟ್ ಒಳಗೆ Schottky ಡಿಫೆಕ್ಟ್ ಒಳಗೆ ಏನಾಗ್ತೈತಿ, ಡೆನ್ಸಿಟಿ ಕಡಿಮೆ ಆಗ್ತೈತಿ. ಯಾಕೆ ಕಡಿಮೆ ಆಯ್ತಂದ್ರೆ ಹೊರಗೆ ಹೋಗ್ಬಿಟ್ಟು ಕ್ಯಾಟಯನ್ anion. ಹಿಂದಿನ ಕೇಸ್ನಾಗ ಹಂಗಾಗಿದ್ದಿಲ್ಲ, ಇದ್ದಿದ್ದು ಹೋಗಿ ಮತ್ತೆ ಬೇರೆ ಕಡೆ ಬಂದು ಅಲ್ಲೇ ಕೂತಿರ್ತದೆ. ಬಟ್ ಈಗ ಎರಡೂ ಹೋಗ್ಬಿಟ್ಟು ಅಂದ್ರೆ ಡೆನ್ಸಿಟಿ ಏನಾಗ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಎಕ್ಸಾಂಪಲ್ ಫಾರ್ ದ Schottky defect, the substance is shown here. KCl, cesium chloride, silver bromide, etc. These are going to show the Schottky defect. ಈಗ ಏನಾಗ್ತಂದ್ರೆ ಫ್ರಾಂಕಲ್ ಡಿಫೆಕ್ಟ್ ಹೆಡ್ಡಿಂಗ್ ಬರೆದ್ರಿ, ಎಕ್ಸ್ಪ್ಲೇನ್ ಮಾಡಿದ್ರಿ, ಮತ್ತು ಎಕ್ಸಾಂಪಲ್ ಬರೆದ್ರಿ. Schottky defect ಬರೆದ್ರಿ, ಅದಕ್ಕೂ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅಲ್ಲಿ ಎಕ್ಸಾಂಪಲ್ಸ್ ಬರ್ದಿರಿ. ನೆಕ್ಸ್ಟ್ ಅದರದಾಗ ಏನು ಮಾಡೋದಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಂಕಲ್ ಡಿಫೆಕ್ಟ್ ಆ್ಯಂಡ್ Schottky defect. ನೆಕ್ಸ್ಟ್ ಹೆಡ್ಡಿಂಗ್ ಡಿಫ್ರೆನ್ಸಸ್ ಬಿಟ್ವೀನ್ ಫ್ರಾಂಕಲ್ ಡಿಫೆಕ್ಟ್ ಆ್ಯಂಡ್ Schottky defect. ಎರಡು ಡಿಫೆಕ್ಟ್ ಬರಬೇಕು, ಎರಡು ಫಾಲೋ ಮಾಡಿ ಬರೀಬೇಕು ಅವನ್ನೆಲ್ಲ. ಒಂದು ಫ್ರಾಂಕಲ್ ಡಿಫೆಕ್ಟ್, ಇನ್ನೊಂದು ಏನು ಮಾಡಿದ್ರಿ Schottky defect ಅಂತ ಹೇಳೋದು. ಎರಡು ಡಿಫ್ರೆನ್ಸ್ ಹೇಳ್ಬೇಕು ನೋಡ್ರಿ, ಅದಕ್ಕೆ ಇರುತ್ತೆ. ಒಂದೇ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಡೆಫಿನೇಷನ್. ಫ್ರಾಂಕಲ್ ಡಿಫೆಕ್ಟ್ ಅರೈಸಸ್ ಡ್ಯೂ ಟು ದಿ ಡಿಸ್ಲೊಕೇಶನ್ ಆಫ್ ದ ಸ್ಮಾಲರ್ ಕ್ಯಾಟಯನ್. ಫಸ್ಟ್ನೇದು ಹೇಳಕ್ಕೆ ಇದೇನಂದ್ರೆ Frankel defect arises due to the dislocation of the smaller cation to the internal space or interstitial space. While in the Schottky defect arises due to the missing of both cations and anions to maintain neutrality. Second defect ಏನು ನೋಡ್ರಿ,
ಫ್ರಾಂಕಲ್ ಡಿಫೆಕ್ಟ್ ನಾಗ ಬಂದ್ರೆ ಡೆನ್ಸಿಟಿ ಡಸಂಟ್ ಚೇಂಜಸ್. ಈ ಕಡೆ ಬಂದ್ರೆ ಏನಾದ್ರು ಡೆನ್ಸಿಟಿ ಡಿಕ್ರೀಸಸ್. ಡೆನ್ಸಿಟಿ ಡಸಂಟ್ ಚೇಂಜಸ್ ಅಥವಾ ರಿಮೇನ್ಸ್ ಕಾನ್ಸ್ಟಂಟ್. ಈ ಕಡೆ ಬಂದು ಏನು ಮಾಡಿದ್ರೆ ಡೆನ್ಸಿಟಿ ಡಿಕ್ರೀಸಸ್. ಕೆಲವೊಂದ್ಸಲ ಏನು ಮಾಡ್ಬಿಡ್ತಾರಂದ್ರೆ ಸ್ಕಾಟ್ಕಿ ಡಿಫೆಕ್ಟ್ ಬರೋದು ಡೆನ್ಸಿಟಿ ಡಿಕ್ರೀಸಸ್ ಅಂತಾರು, ಫ್ರಾಂಕಲ್ ಡಿಫೆಕ್ಟ್ ಅಂದ್ರೆ ಡೆನ್ಸಿಟಿ ಇನ್ಕ್ರೀಸ್ ಅಂತಾರೆ. ಇನ್ಕ್ರೀಸ್ ಆಗಂಗಿಲ್ಲ, ರಿಮೇನ್ಸ್ ಸೇಮ್. ಸ್ಕಾಟ್ಕಿ ಡಿಫೆಕ್ಟ್ ಡೆನ್ಸಿಟಿ ಡಿಕ್ರೀಸಸ್. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ಅದ್ರ ಕೆಳಗೆ ಎಕ್ಸಾಂಪಲ್ಸ್ ಅಂತಂದು ಇವೊಂದಿಷ್ಟು ಎಕ್ಸಾಂಪಲ್ ಅದಕ್ಕೂ ಸಂಬಂಧಪಟ್ಟಂತ ಎಕ್ಸಾಂಪಲ್ಸ್ ಇಷ್ಟು ಬರೆದ್ರೆ ಫ್ರಾಂಕಲ್ ಡಿಫೆಕ್ಟ್ ಮತ್ತು ಸ್ಕಾಟ್ಕಿ ಡಿಫೆಕ್ಟ್ ನಡುವಿನ ಡಿಸ್ಟಿಂಗ್ವಿಶಸ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಓಕೆ, ದ್ಯಾಟ್ಸ್ ರಿಗಾರ್ಡಿಂಗ್ ದಿ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್. ಈ ಭಾಗದೊಳಗೆ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್ ನೊಳಗೆ ಏನು ಎರಡು ಎಕ್ಸಾಂಪಲ್ ನೋಡಿದಲ್ಲ, ಫ್ರಾಂಕಲ್ ಡಿಫೆಕ್ಟ್ ಸ್ಕಾಟ್ಕಿ ಡಿಫೆಕ್ಟ್, ಅವು ಎರಡಕ್ಕೂ ಎರಡು ಸ್ಟಾರ್ ಮಾರ್ಕ್ ಹಾಕ್ರಿ. ಇಲ್ಲೂ ಎರಡು ಸ್ಟಾರ್ ಮಾರ್ಕ್ ಹಾಕೈತಿ, ಎಕ್ನು ಎರಡು ಸ್ಟಾರ್ ಮಾರ್ಕ್ ಹಾಕೈತಿ, ಬಿಗ್ನು ಎರಡು ಸ್ಟಾರ್ ಮಾರ್ಕ್ ಹಾಕ್ರಿ. ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಹೆಚ್ಚು ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾರ್ಟ್ ಇದೆ ಇಂಪರ್ಫೆಕ್ಷನ್ ಇನ್ ಸಾಲಿಡ್ಸ್. ನೆಕ್ಸ್ಟ್ ಹೆಡಿಂಗ್ ಏನು ನೋಡ್ತೀವಿ ಅಂದ್ರೆ 1.10 ದಟ್ ಈಸ್ ಇಲೆಕ್ಟ್ರಿಕಲ್ ಪ್ರಾಪರ್ಟೀಸ್. Electrical properties. 1.10.1 that to conduction in metals. Metals ಒಳಗೆ electricity ಹೆಂಗೆ ಕಂಡಕ್ಟ್ ಆಕೈತಿ ಅನ್ನೋದು ನೋಡ್ತೀವಿ ನಾವು. ಇಲ್ಲೇನ ಈಗ ಪ್ಲಸ್ ಪ್ಲಸ್ ಅಂತ ಹಿಂಗೆ ಬರ್ತೀನಲ್ಲ, ಇವೆಲ್ಲ ಏನಪ್ಪ ಅಂತಂದ್ರೆ ದೇ ಆರ್ ನೋನ್ ಆಸ್ ಕೆರ್ನಲ್ಸ್. ಇದೊಂದು ತೋರಿಸಿದ್ರೆ ಕೆರ್ನಲ್ಸ್ ಅಂತ ಹೇಳ್ಬೋದು. ಕೆರ್ನಲ್ಸ್ ಕೆರ್ನಲ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಸೋಡಿಯಂ ಮೆಟಲ್ ತೋರಿ. ಸೋಡಿಯಂ ಮೆಟಲ್ atomic number 11. If you write the electronic configuration of sodium metal, that will be 1s2, 2s2, 2p6, 3s1. 1s2 is K shell, 2s2, 2p6 is L shell, while 3s1 is M shell. ಇದನ್ನ ಮಾಡೆಲ್ ಜೊತೆ ಬರ್ಬೇಕ ಅಂತಂದ್ರೆ ಇದು ನ್ಯೂಕ್ಲಿಯಸ್. ಕೆ ಶೆಲ್ ಒಳಗೆ 2 ಎಲೆಕ್ಟ್ರಾನ್ಸ್ ಅದಾವು. ಎಲ್ ಶೆಲ್ ಒಳಗೆ 2 + 6 8 ಎಲೆಕ್ಟ್ರಾನ್ಸ್ ಅದಾವು. 1 2 3 4 5 6 7 8 ಎಲೆಕ್ಟ್ರಾನ್ಸ್. ಕೆ ಶೆಲ್ ಒಳಗೈತೆ 2 electrons, L shell ಒಳಗೆ 8 electrons ಅದಾವ. M shell ಒಳಗೆ ಮತ್ತೊಂದು ಇಲೆಕ್ಟ್ರಾನ್ ಬರುತ್ತೆ. M shell ಒಳಗೆ ಇನ್ನೊಂದು ಎಲೆಕ್ಟ್ರಾನ್. ಈಗೇನ ಹಿಂಗೆ ದೊಡ್ಡದು M shell ತೋರಿಸಿಲ್ಲ, ಇಷ್ಟು ದೊಡ್ಡದಿರಂಗಿಲ್ಲ. ಇದು ಎಷ್ಟು ಗ್ಯಾಪ್ ಐತಲ್ಲ ಅದಕ್ಕಿಂತ ಗ್ಯಾಪ್ ಕಡಿಮೆ ಇರ್ತೈತೆ. M shell ಅದು ಸರಿಯಾಗಿ ಎಕ್ಸ್ಪರ್ಟ್ ಕೇಳ್ರಿ. ಇದೇಂದ್ರೆ K shell. K shell ಇಂದ L shell ಎಷ್ಟು ಗ್ಯಾಪ್ ಐತೆ ನೋಡ್ರಿ, ಅಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ M shell. N shell ಮತ್ತೆ ಅದಕ್ಕಿಂತ ಕಡಿಮೆ, N O P ಹಂಗ ಕಡಿಮೆ ಆಗ್ತದೆ. The gap between the main energy shell goes on decreasing as the principal quantum number increases. But ನಾ ಯಾಕೆ ಹಿಂಗೆ ತೋರ್ಸಕತ್ತೀನಪ್ಪ ಅಂತಂದ್ರೆ this is the part of an atom. ಹಿಂಗೆ ನನಗೆ ತೋರಿಸ್ಬೇಕಾಯ್ತು, ಹೇಳಬೇಕಾಯ್ತು, ಅದಕ್ಕೆ ನಾನು ತೋರಿಸಿನಿ. This is the part of an atom except valence electron. The metallic ion, part of metallic ion except valence electron is known as kernel. Kernel ಅಂದ್ರೆ ಇವೆಲ್ಲ ತೋರಿಸಿದಂಗ valence electron ಫ್ರೀ ಬಿಟ್ಟನ. ಹಂಗಂತ kernel ಬಿಟ್ಟರೆ ಹೊರಗೆ ಏನಿರ್ತದಿಲ್ಲ ಫ್ರೀ ಎಲೆಕ್ಟ್ರಾನ್. ನೀವು ಈ ಡಯಾಗ್ರಾಮ್ ತೆಗೆದಾಗ ಏನಂತಲ್ಲ, ಇದನ್ನ ಸಿಚುವೇಶನ್ ನೋಡಿಕೊಂಡು ಇದನ್ನ ಒಟ್ಟು ಈ ಟೈಪ್ ಕ್ಲೋಸ್ ಮಾಡ್ಕೋಬೇಕು. ಅಥವಾ ಇದನ್ನು ಬಿಟ್ಟುಬಿಟ್ಟು ತೆಗೆದು ಇಲ್ಲಿಗೆ ಈ ಟೈಪ್ ತೋರಿಸ್ಬಿಡ್ರಿ. ಇದನ್ನು ಇಲ್ಲಿಗೆ ತೊಗೊಂಬಂದ ಕಟ್ ಆಫ್ ಮಾಡಿ ಇದು ಮೆಟಲ್ದ ಪಾರ್ಟ್. ಸೋಡಿಯಂ ಮೆಟಲ್ ತೊಗೊಂಡ ಇದು ಕೆರ್ನಲ್, ಇದ್ರದೊಂದು ಎಲೆಕ್ಟ್ರಾನ್ ಬೇರೆ. ಹಂಗೆ ಮತ್ತೊಂದು ಕೆರ್ನಲ್ ಐತಿ, ಮತ್ತೆ ಅದ್ರ ಎಲೆಕ್ಟ್ರಾನ್ ಬೇರೆ. ಇದ್ರದ್ದು ಹಂಗೆ ಎಲ್ಲದ್ದು ಒಂದೊಂದು ಎಲೆಕ್ಟ್ರಾನ್ ಬೇರೆ ಅದಾವ. ಇದಕ್ಕೆ ತೊಗೊಂಡಿವಿ, ಇದು ಒಂದು ಎಲೆಕ್ಟ್ರಾನ್ ಬೇರೆನೆ. ಈ ಟೈಪ್ ಎಲೆಕ್ಟ್ರಾನ್ಸ್ ಅದಾವ. ಬರೇ ಇಷ್ಟ ಅಲ್ಲ, ಇಲ್ಲಿ ನಾವು ಕೆಲವು ತೋರಿಸಿನಿ. ಇದರ ಮುಂದೆ ಮತ್ತು ಹಿಂದೆ, ಇದರ ಮುಂದೆ ಹಿಂದೆ ಅದ್ರ ಎಲೆಕ್ಟ್ರಾನ್ಸ್ಗಳನ್ನು ಇಲ್ಲೇ ಇರ್ತಾವ. ಅವನು
and this is called electron C model. Electron ದ ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಸೋಡಿಯಂ ಮೆಟಲ್ ಹಿಂಗೆ ತೋರಿಸಿದ್ನಿ. ಸಪೋಸ್ ನಾ ಅಲ್ಯೂಮಿನಿಯಂ ತಗೊಂಡು ಅಂತ ತಿಳ್ಕೊರಿ. Valence shell of aluminum has 3 electrons. Aluminum valence shell ಒಳಗೆ 3 electrons ಅದಾವ. +3 ಚಾರ್ಜ್ ಬರಕ್ಕೆ ಕಾರಣ ಅಂತಕ್ಕಂಥ 3 electron. ಆ 3 electronಗಳು ಇಲ್ಲಿ ಕೆರ್ನಲ್ ತೋರಿಸಿದ ತಿಳ್ಕೊರಿ ಅಲ್ಯೂಮಿನಿಯಂದಾಗಿದೆ. ಸದ್ಯಕ್ಕೆ ನಾ ಸೋಡಿಯಂ ತಗೊಂಡು ಹೇಳಿನ ಅಲ್ಯೂಮಿನಿಯಂ ತಗೊಂಡು ಅದ್ರಾಗ 3 electron ಮತ್ತಿದ್ರು 3 electron ಹಿಂಗೆ ನಂಬರ್ ಆಫ್ electronsಗಳು ಇನ್ನೂ ಏನಾಗುತ್ತಕ್ಕರಿ ಜಾಸ್ತಿ ಆಗುತ್ತಾನ ಹೋಗ್ಬಿಡ್ತಾವ. ಏನು ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಎಲೆಕ್ಟ್ರಾನ್ ಸಿ. ಇಲೆಕ್ಟ್ರಾನ್ಗಳ ಸಮುದ್ರ ಅಂದಂಗಿದೆ. ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಮೆಟಲ್ಸ್ ಅಥವಾ ಇಲೆಕ್ಟ್ರಿಕಲ್ ಕಂಡಕ್ಷನ್ ಇನ್ ಮೆಟಲ್ ಅಂತ ಹೇಳಿ ಬರೀಬಹುದು ಹೆಡ್ಡಿಂಗ್. ಈ ಸಿಚುವೇಶನ್ ಒಳಗೆ ದಿಸ್ ಈಸ್ ನೋನ್ ಆಸ್ electron C model of the metal. In this case, there are kernels. They are situated in the metallic part with the free electrons. Because of this electron C model, the metals are capable to conduct electricity, and these electrons are going to exist as if it belongs to entire system, not belonging to the particular kernel. ಇಲ್ಲಿ ಇರ್ತಕ್ಕಂಥ ಫ್ರೀ ಎಲೆಕ್ಟ್ರಾನ್ ಸಿ ಮಾಡೆಲ್ ಏನಂತಲ್ಲ, ಈ ಫ್ರೀ ಎಲೆಕ್ಟ್ರಾನ್ಸ್ಗಳು ಬರೀ ಈ ಕೆರ್ನಲ್ಗೋ ಅಥವಾ ಇದು ಈ ಕೆರ್ನಲ್ಗೋ ಅಥವಾ ಇದು ಈ ಕೆರ್ನಲ್ಗೋ ಹಂಗೆ ಸಂಬಂಧಪಟ್ಟಂಗೆ ಫಿಕ್ಸ್ ಇರಂಗಿಲ್ಲ. ಇಡೀ ಸಿಸ್ಟಮ್ಗೆ ಸಂಬಂಧಪಟ್ಟಿರುತ್ತೆ ಇರ್ತಾವೆ ಈ ಎಲೆಕ್ಟ್ರಾನ್ಸ್ಗಳು. ಅಲ್ಟಿಮೇಟ್ ಏನಾಗ್ಬಿಡ್ತಾರೆ, ಇದನ್ನ ಇಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಹೇಳಿ ಕರಿತೀವಿ ನಾವು. ಎಲ್ಲ ಮೆಟಲ್ಸ್ ಒಳಗೆ ಇಂಥದ್ದೊಂದು ಇಲೆಕ್ಟ್ರಾನ್ ಸಿ ಮಾಡೆಲ್ ಇರೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲಿಕ್ಕೆ ಸಾಧ್ಯತೆ ಐತಿ. ಸಪೋಸ್ ನಾ ಈ ಮೆಟಾಲಿಕ್ ಪಾರ್ಟಿ ಹಿಂಗೆ ಕನೆಕ್ಷನ್ ಕೊಟ್ನಿ, ಹಿಂಗೆ ಕನೆಕ್ಷನ್ ಕೊಟ್ಟರು ಬರೋಬ್ಬರಿ ಇದ್ರೆ ಅಪೋಸಿಟ್ ಮುಟ್ಟಿದ್ರೆ ಅಷ್ಟೇ ಶಾಕ್ ಹೊಡಿತಿತ್ತು. ಏನು ಎಲ್ಲಿ ಬೇಕಾದ್ರೆ ಮುಟ್ಟಿದ್ರು ಶಾಕ್ ಹೊಡಿತೈತೆ, ಕರೆಕ್ಟ್ ಶಾಕ್ ಹ್ಯಾಂಗೆ ಹೊಡಿತೈತೆ ನೋಡಿದ್ರೆ ಅಥವಾ ಟೆಸ್ಟ್ ಮಾಡಿದ್ರೆ ನೀವು ಇಂಥದ್ದು ಕನೆಕ್ಷನ್ ಕೊಟ್ಟು ಮುಗಿದ ಇಲ್ಲಿ ಮುಟ್ಟಿದ್ರು ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೋಡ್ಲಿಕ್ಕೆ ಸಾಧ್ಯತೆ ಐತೆ ನಮಗೆ. ಯಾಕಂದ್ರೆ ಇಲ್ಲಿ ಟಚ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಹೋಗಿ, ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಹೋಗಿ ಈ ಕಡೆ ಎಲೆಕ್ಟ್ರಾನ್ ಹೊರಗೆ ಹೋಗೋದಿಲ್ಲ, ಆ ಕಡೆ ಎಲೆಕ್ಟ್ರಾನ್ಗಳು ಇಲ್ಲಿ ಬಂದ ಈ ಕಡೆ ಹೊರಗೆ ಹೋಗ್ಬೋದು. ಇದು ಈ ಎಲೆಕ್ಟ್ರಾನ್ ಹೆಂಗಿರ್ತದಪ್ಪ ಅಂದ್ರೆ ಇಡೀ ಸಿಸ್ಟಮ್ಗೆ ಸಂಬಂಧಪಟ್ಟಂಗಿರುತ್ತೆ. ನಾ ಈ ಕಡೆ ಎಲ್ಲಾದ್ರೂ ಟೆಸ್ಟ್ ಮಾಡಿದ್ನಿ ಅಥವಾ ಟೆಸ್ಟ್ ಮಾಡಿದ್ನಿ ಮುಟ್ಟಿದ್ನಿ, ಈ ಕಡೆ ಏನಿರೋದು ಇಲ್ಲಿ ಎಲೆಕ್ಟ್ರಾನ್ ಇಲ್ಲಿ ಒಳಗೆ ಬಂದು ಹಿಂಗೆ ಒಂದಕ್ಕೊಂದು ಶಿಫ್ಟ್ ಆಗ್ಬೋದು, ಇಲ್ಲ ಆ ಕಡೆಯಿಂದ ಎಲೆಕ್ಟ್ರಾನ್ ಹಿಂಗೆ ಬಂದು ಈ ಕಡೆಯಿಂದ ಅದು ಸರ್ಕ್ಯೂಟ್ ಕಂಪ್ಲೀಟ್ ಆಗ್ಬೋದು. ಈ ರೀತಿ ಆಗೋದ್ರಿಂದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಆಗ್ತದೆ. ಓಕೆ, ಹೆಡ್ಡಿಂಗ್ ಆಗಿ ಡಯಾಗ್ರಾಮ್ ತೆಗೆದ ಮ್ಯಾಗ ನೀವೇನು ಬರಿಬೇಕಪ್ಪ ಅಂತಂದ್ರೆ, ಈ ಡಯಾಗ್ರಾಮ್ ತೆಗೆದ ಮ್ಯಾಗ kernels are the part of the metallic atom other than valence electrons. Next paragraph. In metals, lot of kernels are situated in the electron C model. In this, the electron not only belongs to particular kernel, it belongs to entire metallic part or entire system. Next paragraph. Due to the presence of free electron C in the electron C model of metal, electricity is going to be conducted. ಬರೀ electricity ಒಂದೇ ಅಲ್ಲ, ಹೆಡ್ಡಿಂಗ್ ಆಗೈತೆ ಅಷ್ಟೇ ನೋಡತ್ತೆ ನಾವು. ಬರೀ ಅದಷ್ಟೇ ಅಲ್ರಿ, ಈವನ್ ಥರ್ಮಲ್ ಪವರ್ ಇಸ್ ಆಲ್ಸೋ connected from one part to the other part. It is going to be shift from here to other part. ಇದು ಇಲ್ಲಿ ನಾವು ಕಾಸಿದ್ವಿ, ಇಲ್ಲಿ ಇಲೆಕ್ಟ್ರಾನ್ ಕಾಯ್ತಿದ್ವಿ, ಮತ್ತು ಇವೆರಡು ಎಕ್ಸ್ಚೇಂಜ್ ಹಾಕೋ, ಮುಂದೆ ಇವು ಎರಡು ಎಕ್ಸ್ಚೇಂಜ್ ಹಾಕೋ, ಇವು ಎರಡು ಎಕ್ಸ್ಚೇಂಜ್ ಹಾಗೆ ಎಕ್ಸ್ಚೇಂಜ್ ಹಾಕೋತಾನ the thermal power or heat is going to move from one part to the other part. And if you freshly cut the metal, just subject knowledge extra syllabus ಇಲ್ಲ ಕರೆ, ಬಟ್ ಒಂದಿಷ್ಟು ಎಕ್ಸ್ಟ್ರಾ ಬರ್ತಿರ್ಲಿ. metal ನಾವು ಕಟ್ ಮಾಡಿಬಿಟ್ಟು ಅಂತ ತಿಳ್ಕೊರಿ, that shining appearance of the metal is also due to the electron C model. Like that we are going to observe. Even it is also coming under the heading metallic bonding. ಅಲ್ಲಿನೂ ಇದೇ ಸೇಮ್ ಮಾಡೆಲ್ನೇ ನಾವು ನೋಡ್ತೀವಿ. That's regarding the conduction in metals. That is 1.10.1. ಇದಾದ್ಮೇಲೆ ಈ 1.10.1 ಮುಗಿದೀವಿ. ಇನ್ನು 1.10.2 ಸೆಮಿ ಕಂಡಕ್ಟರ್ಸ್ ಹೆಂಗದಾವ, ಯಾವ ರೀತಿ ಬರ್ತಾವ ಅನ್ನೋದನ್ನ ಈಗ ನೆಕ್ಸ್ಟ್ ನಾವು ಸ್ಟಡಿ ಮಾಡ್ತೀವಿ. The
next heading is 1.10.2 conduction of electricity in semiconductors. In the previous 1.10.1 it is conduction in metals. In metals the conduction band and valence band they are going to overlap, while in the semiconductors there is a small gap between the conduction band and valence band. Valence band and conduction band ನಡು ಸ್ವಲ್ಪ ಗ್ಯಾಪ್ ಇರ್ತದೆ, ಅಂಥವು ಸೆಮಿಕಂಡಕ್ಟರ್ ಅಂತ ಕರೀತಾರೆ. ಬಹಳಷ್ಟು ಗ್ಯಾಪ್ ಇತ್ತಪ್ಪ ಅಂತಂದ್ರೆ ಬ್ಯಾಡ್ ಕಂಡಕ್ಟರ್. ಬಟ್ ಸೆಮಿಕಂಡಕ್ಟರ್ಸ್ ಆರ್ ದೋಸ್ in which there is a narrow gap or small gap between the valence band and conduction band. Valence band conduction band ಎರಡಕ್ಕೂ ನಡು ಸ್ವಲ್ಪ ಗ್ಯಾಪ್ ಇತ್ತಂದ್ರೆ ಅವು ಸೆಮಿಕಂಡಕ್ಟರ್ಸ್. ಅದ್ರಾಗ ಎರಡು ಟೈಪ್ ಅದಾವ, ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಹೇಳಿ. ಎನ್ ಟೈಪ್ ಪಿ ಟೈಪ್ ಸೆಮಿಕಂಡಕ್ಟರ್ ಅಂದ್ರೆ ಯಾವ್ದು ಎಕ್ಸಾಂಪಲ್ ಯಾವ್ದಾಗಿತ್ತಂದ್ರೆ ಸಿಲಿಕಾನ್ ಮತ್ತು ಜರ್ಮೇನಿಯಂ, ದಟ್ ಈಸ್ 14th ಗ್ರೂಪ್ ಎಲಿಮೆಂಟ್. ಪಿರಿಯಾಡಿಕ್ ಟೇಬಲ್ ಒಳಗ 14th ಗ್ರೂಪ್ 14ನೇ ನಂಬರ್ ಗ್ರೂಪ್ ಎಲಿಮೆಂಟ್ಸ್ ಇದಾವ, ಸಿಲಿಕಾನ್ ಮತ್ತು ಜರ್ಮೇನಿಯಂ ಇದಾವ. ಇವು ತಗೊಂಡು ನಾವು ಎನ್ ಟೈಪ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಅಂತ ಹೇಳಿ ಕನ್ವರ್ಷನ್ ಮಾಡ್ತೇವೆ. ಯೂಶಲಿ ಇದ್ರೊಳಗೆ ಎಲೆಕ್ಟ್ರಿಕ್ ಕಂಡಕ್ಟ್ ಆಗಿಲ್ಲ ಸಿಲಿಕಾನ್ ಜರ್ಮೇನಿಯಂ ಒಳಗ, ಯಾಕಂದ್ರೆ ಸಿಲಿಕಾನ್ ಜರ್ಮೇನಿಯಂ 14th ಗ್ರೂಪ್ ಎಲಿಮೆಂಟ್ ಇದ್ದು ಇವಕ್ಕರು ವ್ಯಾಲೆನ್ಸ್ ಶೇಲ್ ಒಳಗ 4 ಎಲೆಕ್ಟ್ರಾನ್ಸ್ ಇರ್ತಾವ. ಕರೆಕ್ಟ್ 4 ಎಲೆಕ್ಟ್ರಾನ್ಸ್ ವ್ಯಾಲೆನ್ಸ್ ಫುಲ್ಫಿಲ್ ಆಗಿರ್ತದೆ. ಈಗ ನಾ ಇದೇ ಸಿಲಿಕಾನ್ ತಗೊಂಡು ಅಂತ ತಿಳ್ಕೊರಿ, ಈ ಸಿಲಿಕಾನ್ ಅದಕ್ಕೆ ಸಂಬಂಧಪಟ್ಟಿದ್ದು 1 2 3 4 ಎಲೆಕ್ಟ್ರಾನ್ಸ್ ಇರ್ತದೆ ಈ ಸಿಲಿಕಾನ್. ಸಪೋಸ್ ನಾ ಸಿಲಿಕಾನ್ ತೆಗೆದ್ದೆ ಅಂದ್ರೆ ಈ ಸಿಲಿಕಾನ್ ಸಂಬಂಧಪಟ್ಟದ 1 2 3 4 ಎಲೆಕ್ಟ್ರಾನ್ಸ್ ಹೋಗ್ಬಿಟ್ಟು ಈ ಜಾಗದಾಗ ಪೆಂಟಾವ್ಯಾಲೆಂಟ್ ಅಂದ್ರೆ 14th ಗ್ರೂಪ್ ದಾಟಿ 15th ಗ್ರೂಪ್ ರೆಡಿಕಲ್ ತಗೊಂಬಂದು ಎಲಿಮೆಂಟ್ ತಗೊಂಬಂದು, ರೆಡಿಕಲ್ ಅನ್ನ ಎಲಿಮೆಂಟ್ ಅದನ್ನು ತಗೊಂಬಂದ್ರೆ ದಟ್ ಈಸ್ ಕಾಲ್ಡ್ ಡಾಪಿಂಗ್ ಏಜೆಂಟ್. The doping agent is the substance which is going to mix with the tetravalent substances, that is 14th group elements, just like silicon or germanium. Okay, for 15th group element, suppose if I take phosphorus ತಗೊಂಬಂದ ಅಂತಂದ್ರೆ periodic table ಒಳಗ ಸಿಲಿಕಾನ್ ಅಂತಂದ್ರೆ ಏನಿದ್ದು 14th group element, ಫಾಸ್ಫರಸ್ ಅಂತಂದ್ರೆ 15th group element, ಅಂದ್ರೆ ಒಂದು ಎಲೆಕ್ಟ್ರಾನ್ ಹೆಚ್ಚಾಗಿ ಬಿಡುತ್ತೆ. ಇವೆಲ್ಲ ವ್ಯಾಲೆನ್ಸ್ 4 ಎಲೆಕ್ಟ್ರಾನ್ಸ್ ಇದ್ರೆ ಫಾಸ್ಫರಸ್ ವ್ಯಾಲೆನ್ಸ್ ಒಳಗ 5 ಎಲೆಕ್ಟ್ರಾನ್ಸ್ ಇರ್ತಾವ, 1 ಎಲೆಕ್ಟ್ರಾನ್ ಜಾಸ್ತಿ. ಟೋಟಲ್ ಫಾಸ್ಫರಸ್ ವ್ಯಾಲೆನ್ಸ್ 5 ಎಲೆಕ್ಟ್ರಾನ್ಸ್. ಸಿಲಿಕಾನ್ ಕಂಪೇರ್ ಮಾಡಿದ್ರೆ 4 ಕಂಪೇರ್ ಮಾಡಿ 1 ಎಲೆಕ್ಟ್ರಾನ್ ಏನಾಗ್ತದೆ ಜಾಸ್ತಿ ಆಗಿಬಿಡುತ್ತೆ. ಈಗ ನಾವು ಫಾಸ್ಫರಸ್ ಸಂಬಂಧಪಟ್ಟ ಎಲೆಕ್ಟ್ರಾನ್ ತೋರಿಸಿದ್ರು ಸಹಿತ ಫಾಸ್ಫರಸ್ ಒಂದು ಇನ್ನೊಂದು ಎಲೆಕ್ಟ್ರಾನ್ ಜಾಸ್ತಿ ಹೊರಗೆ ಉಳಿದ್ಬಿಡ್ತೈತೆ. ಅದೇನು ಜಾಸ್ತಿ ಹೊರಗೆ ಉಳಿತಲ್ರಿ, ದಟ್ ಈಸ್ ಕಾಲ್ಡ್ ಮೊಬೈಲ್ ಎಲೆಕ್ಟ್ರಾನ್. ಮೊಬೈಲ್ ಮೀನ್ಸ್ ಮೂವಿಂಗ್. ಆಟೋಮೊಬೈಲ್ ಸ್ವಯಂ ಚಾಲಿತ, ಇದು ಬರೀ ಹಂಗ ಮೊಬೈಲ್ ಇದೆ, ಆಟೋಮೊಬೈಲ್ ಅಲ್ಲ ಮೊಬೈಲ್. ಮೊಬೈಲ್ ಎಲೆಕ್ಟ್ರಾನ್ ಮೀನ್ಸ್ ಮೂವಿಂಗ್, ಫ್ರೀ ಟು ಮೂವ್. All these electrons are involved in covalent bond formation, but this electron is free to move. ಈ ಸಿಸ್ಟಮ್ ಇದಕ್ಕೆ ನಾನು ಇಲ್ಲೇನಾದ್ರು ನಾನು ಹೊರಗೆ ಕನೆಕ್ಷನ್ ಕೊಟ್ಟು ಅಂತ ತಿಳ್ಕೊರಿ, ಈ ಕಡೆ ಸೈಡಿನಿಂದ ಇಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಕ್ಕ ಈ ಫ್ರೀ ಎಲೆಕ್ಟ್ರಾನ್ ಹೆಲ್ಪ್ ಮಾಡ್ತದೆ. ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಹೇಳಿ ಹೆಡ್ಡಿಂಗ್ ಬರೆದು ಇದನ್ನೇ ಡಯಾಗ್ರಾಮ್ ತೆಗಿಬೇಡಿ. ಈಗ ಹಂಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಈ ಕಡೆಯಿಂದ ನಾನು ಕನೆಕ್ಷನ್ ಕೊಟ್ಟನಂದ್ರೆ ಹಂಗೆ ಇದ್ರೆ ಇಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಂಗಿಲ್ಲ. ಒಂದು ಎಲೆಕ್ಟ್ರಾನ್ ಫ್ರೀ ಇತ್ತಂದ್ರೆ ಈ ಕಡೆ ಆ ಕಡೆ ಇಲೆಕ್ಟ್ರಾನ್ ಫ್ಲೋ ಆಗಿದ್ರೆ ಈ ಇಲೆಕ್ಟ್ರಾನ್ ಇಲ್ಲಿ ಜಂಪ್ ಆಗತ್ತೆ, ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿ ಬಂದಿದೆ. ಹಿಂಗೆ ಆಗೋದ್ರಿಂದ ಏನಂತ ಸೆಮಿ ಕಂಡಕ್ಟರ್ ಪೂರಾ ಕಂಡಕ್ಟರ್ ಅಲ್ಲಿ ಪಾರ್ಸಿಯಲಿ ದೇ ಆರ್ ಗೋಯಿಂಗ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಹಂಗಾಗ್ತವೆ. ನೀವು ಡಯಾಗ್ರಾಮ್ ತೆಗಿ ಮುಂದಾಗ ಇದೇನು ತೋರಿಸ್ಬೇಡಿ, ಮಗಲ್ಕಿಂದ ಇಷ್ಟ ತೋರಿಸ್ಬೇಕು. ಈಗ ಸಿಸ್ಟಮ್ ತೋರಿಸಿ ಒಂದು ಫ್ರೀ ಎಲೆಕ್ಟ್ರಾನ್ ಇದ್ದನ್ನು ಇಲ್ಲಿ ತೋರಿಸ್ಬೇಕು, ಮೊಬೈಲ್ ಫ್ರೀ ಎಲೆಕ್ಟ್ರಾನ್. ಡಯಾಗ್ರಾಮ್ ತೆಗೆದ್ಮೇಲೆ ಸಿಲಿಕಾನ್ ಈಸ್ ಎ ಟೆಟ್ರಾವ್ಯಾಲೆಂಟ್ 14th ಗ್ರೂಪ್ ಎಲಿಮೆಂಟ್. ಇನ್ ದಿಸ್ ಕೇಸ್ ಅಂದ್ರೆ ಎನ್ ಟೈಪ್ ಗೆ ಸಂಬಂಧಪಟ್ಟಂಗೆ, ಇನ್ ದಿಸ್ ಕೇಸ್ ದ 15th ಗ್ರೂಪ್ ಎಲಿಮೆಂಟ್ ಲೈಕ್ ಫಾಸ್ಫರಸ್ ತಗೊಂಡ್ಬರ್ಬೋದು, ಅಥವಾ ಆರ್ಸೆನಿಕ್ ತಗೊಂಡ್ಬರ್ಬೋದು, ಅಥವಾ ಆಂಟಿಮನಿ ಅಂತೇಳಿ SB ಅಂತೇಳಿ ಒಂದು ಎಲಿಮೆಂಟ್ ಪಿರಿಯಾಡಿಕ್ ಟೇಬಲ್ ಒಳಗೆ ಫಾಸ್ಫರಸ್, ಆರ್ಸೆನಿಕ್ ಅಂಡ್ ಆಂಟಿಮನಿ SB ಅಂತಕ್ಕಂಥ ಎಲಿಮೆಂಟ್ ಇದನ್ನು ತಗೊಂಡು ಬಂದು ಯಾವ್ದಾರು ಒಂದು ತಗೊಂಡ್ಬರ್ರಿ. ದೇ ಆರ್ ಪೆಂಟಾವ್ಯಾಲೆಂಟ್ ಸಬ್ಸ್ಟೆನ್ಸಸ್.
ಅದನ್ನು ತೊಗೊಂಡು ಬಂದಾಗ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಬಂದ್ಬಿಡ್ತದೆ. ಎಸ್, ಇಟ್ ಈಸ್ ಟಾಪ್ಡ್ ವಿತ್ 15th group element, doping agent element. Because of this, or when it is topped, one free electron is going to exist. That's why the N type is associated with the extra one negatively charged electron, hence it is called N type and is capable to conduct electricity. Next, P type ಬಂದಿವಿ. P type ಬಂದಿವಿ ಅಂದ್ರೆ ಈಗ ನಾನು ಬರೀ ಸಿಲಿಕಾನ್ ಅಟ್ಟ ತೋರಿಸಿನಿ, ಯಾವ ಡಾಪಿಂಗ್ ಏಜೆಂಟ್ ಹಾಕಿಲ್ಲ. ಈಗ P ಟೈಪ್ ಏನು ಮಾಡ್ತೀವಿ ಅಂತಂದ್ರೆ ಈಗ ನೋಡ್ರಿ, ಸಿಲಿಕಾನ್ 14th ಗ್ರೂಪ್ ರೆಡಿಕಲ್ ಇತ್ತು. ಆಗಲೇ ಏನು ಮಾಡಿದ್ದೀವಿ, 15th ಗ್ರೂಪ್ ರೆಡಿಕಲ್ ಹಾಕಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ತೋರಿಸಿದ್ವಿ. ಅದು ಎನ್ ಅಂತ ಬರೆದ್ವಿ, ನೆಗೆಟಿವ್ ಎಲೆಕ್ಟ್ರಾನ್ ಜಾಸ್ತಿ. ಈ ಸಲ ಪಾಸಿಟಿವ್ ಪೀಕ್ ಸಂಬಂಧಪಟ್ಟ P ಟೈಪ್ ಅಂತ ಏನಾಗುತ್ತೆ, ಹಂಗಂದ್ರೆ 14th ಗ್ರೂಪ್ ಎಲಿಮೆಂಟ್ ಜೋಡಿ ಏನು ತೊಗೊಂಬರ್ಬೇಕಾದ್ರೆ ನಾವು 13th ಗ್ರೂಪ್ ರೆಡಿಕಲ್ಸ್ ತೊಗೊಂಬರ್ಬೇಕು. 13th ಗ್ರೂಪ್ ರೆಡಿಕಲ್ ಬೋರಾನ್ ತೊಗೊಂಬಂದ್ವಿ ಅಥವಾ ಅಲ್ಯೂಮಿನಿಯಂ ತೊಗೊಂಡ್ಬಂದ್ವಿ ಅಂತ ತಿಳ್ಕೊರಿ. If I remove the silicon, then the electron belonging to silicon they are going to come outside. ಇದರೊಳಗೆ ಡಾಪಿಂಗ್ ಏಜೆಂಟ್ ಹಾಕಿದಾಗ ಹಂಗಾಗಿರ್ತೈತಿ. ಬಟ್ ಈಗ ನಾ ಹಂಗಾಗಿ ನ್ಯಾಚುರಲ್ ಆಗಿ ಡಯಾಗ್ರಾಮ್ ತೋರ್ಸಕ್ಕೆ ಸಾಧ್ಯ ಐತೆ ನಮ್ಗೆ. ಸಿಲಿಕಾನ್ ಒಂದು ಹೊರಗೆ ತೆಗೆದ್ರೆ ಸಿಲಿಕಾನ್ ಎಲ್ಲ ಎಲೆಕ್ಟ್ರಾನ್ಗಳು ಹೊರಗೆ ಬಂದ್ಬಿಟ್ಟು ಈ ಜಾಗದೊಳಗೆ ನಾನು ಬೋರಾನ್ ಆ್ಯಡ್ ಮಾಡಿಬಿಟ್ಟು ಅಂತ ತಿಳ್ಕೊರಿ. ಬೋರಾನ್ ಈಸ್ ಅ ಟ್ರೈವ್ಯಾಲೆಂಟ್. ಟ್ರೈವ್ಯಾಲೆಂಟ್ ಇರೋದ್ರಿಂದ ಈ ಬೋರಾನ್ ಒಂದು ಎಲೆಕ್ಟ್ರಾನ್ 1, second electron 2, third electron 3 ಇಲ್ಲಿ ಆ್ಯಡ್ ಆಗಿಬಿಡ್ತು. ಬಟ್ there is a deficiency of one electron that is considered as positive hole. ಇದನ್ನ ಏನಂತ ಕರಿತೀವಿ ನಾವು? ಪಾಸಿಟಿವ್ ಹೋಲ್ ಅಂತ ಕರಿತೀವಿ. Because of this positive hole, if I connect it to the circuit, ಇದನ್ನು ತಗೊಂಡು ಬಂದು ನಾನು ಸರ್ಕ್ಯೂಟ್ ಮಾಡಿದ್ನಪ್ಪ ಅಂತಂದ್ರೆ ಅವು ಕನೆಕ್ಷನ್ ಕೊಟ್ಟು ಅಂತ ತಿಳ್ಕೊರಿ. ಅವಾಗ ಏನೈತಲ್ಲ, ಈ ಪಾಸಿಟಿವ್ ಹೋಲ್ನಾಗ ಒಂದು ಎಲೆಕ್ಟ್ರಾನ್ ಹೋಗಿ ಅಲ್ಲಿಂದ ಮತ್ತೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ಯದ. ದೇ ಆರ್ ಪಾರ್ಸಿಯಲಿ, ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು, ದೇ ಆರ್ ಸೆಮಿ ಕಂಡಕ್ಟರ್ಸ್, ನಾಟ್ ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಲ್ಲಿ ಇವು ಸೆಮಿ ಕಂಡಕ್ಟರ್, ಸ್ವಲ್ಪ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ಅಂತ ಇವು. ಇಲ್ಲೊಂದು ಎಲೆಕ್ಟ್ರಾನ್ ಬಂದು ಮತ್ತೆ ಆ ಕಡೆ ಜಂಪ್ ಆಗುತ್ತೆ ನೋಡ್ತೇವೆ. ಈ ರೀತಿ ಆಗೋದೇನಂದ್ರೆ ಇದು P ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ನೀವು ಬರಿಬೇಕಾದ್ರೆ ಏನೇನು ಬರಿಬೇಕಪ್ಪ ಅಂತಂದ್ರೆ P ಟೈಪ್ ಸೆಮಿ ಕಂಡಕ್ಟರ್ ಹೆಡ್ಡಿಂಗ್ ಹಾಕ್ರಿ, ಈ ಡಯಾಗ್ರಾಮ್ ತೆಗಿರಿ. ತೆಗೆದು ದ 14th ಗ್ರೂಪ್ ಎಲಿಮೆಂಟ್ ಸಿಲಿಕಾನ್ ಈಸ್ ಟಾಪ್ಡ್ ವಿತ್ 13th ಗ್ರೂಪ್. 13th ಗ್ರೂಪ್ ಎಲಿಮೆಂಟ್ಸ್ ಲೈಕ್ boron or aluminum or gallium also, that can also be added in this case, and that is going to give us the create the positive hole. ಇಲ್ಲಿ ಟ್ರೈವ್ಯಾಲೆಂಟ್ ಇರೋದ್ರಿಂದ 4th ವ್ಯಾಲೆನ್ಸಿ ಫುಲ್ಫಿಲ್ ಆಗಂಗಿಲ್ಲ, ಅದೊಂದು ಗ್ಯಾಪ್ ಉಳಿದ್ಬಿಡ್ತೈತಿ. ಅಂಥ ಒಂದು ಸಿಸ್ಟಮ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ಕೊತೀನಿ ಬರ್ತದೆ. ಬಿಕಾಸ್ ಆಫ್ ದಟ್ ಪಾಸಿಟಿವ್ ಹೋಲ್ ದ ಎಲೆಕ್ಟ್ರಿಸಿಟಿ ಇಸ್ ಗೋಯಿಂಗ್ ಟು ಬಿ ಕಂಡಕ್ಟೆಡ್. ಆ್ಯಂಡ್ ಎಕ್ಸಾಂಪಲ್ ಫಾರ್ ದಿಸ್ ಅಂತಂದು 13th ಗ್ರೂಪ್ ರೆಡಿಕಲ್ಸ್, ಸಾರಿ ರೆಡಿಕಲ್ ಅನ್ನಬಾರ್ದು, ಎಲಿಮೆಂಟ್ಸ್. 13th group elements like boron, aluminum, gallium, etc. they are capable to give the positive type of semiconductors. That's regarding the semiconductors. Then next that we are going to discuss is magnetic properties. This ಮುಗಿದದ್ದು. ಇನ್ನು ನೆಕ್ಸ್ಟ್ ಏನಂತಂದ್ರೆ magnetic properties ಅನ್ನು ನಾವು ಡಿಸ್ಕಷನ್ ಮಾಡ್ತೀವಿ. That is 1.11 and is the last part of this chapter. Next heading 1.11 magnetic properties. Magnetic property, regarding this I think most of you almost know that the spinning of the charged particle creates magnetic moment or magnetic field. ಯಾವುದೇ ಚಾರ್ಜ್ಡ್ ಪಾರ್ಟಿಕಲ್ ತನ್ನ ಸ್ಥಾನ ಸ್ಪಿನ್ನಿಂಗ್ ಅಂತ ತಿಳ್ಕೊಳ್ಳಿ, ಮೊಮೆಂಟ್ ಅಂತಂದ್ರೆ ಮೊಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ is going to give or create magnetic field. ಹಂಗ ಇಲ್ಲಿ ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ರಿಯೇಟ್ ಆಗಾಗ ಎರಡು ಟೈಪ್ ಮೊಮೆಂಟ್ಸ್ ಅದಾವ. ನೆಗೆಟಿವ್ಲಿ ಚಾರ್ಜ್ ಇಲೆಕ್ಟ್ರಾನ್ when it undergo orbital motion A type, orbital motion is going to give the generate the magnetic field and going to form magnetic moment. B type, spin around its own axis, that also gives. ಇದಂತ ಎಲೆಕ್ಟ್ರಾನ್ ಇಲ್ಲಿ ನ್ಯೂಕ್ಲಿಯಸ್ ಸುತ್ತ ತಿರುಗೋದು, ಇದು ನ್ಯೂಕ್ಲಿಯಸ್ ಸುತ್ತ ಬರೀ ತನ್ನ ಸುತ್ತ ತಿರುಗಿದ್ರು ಮ್ಯಾಗ್ನೆಟಿಕ್ ಮೊಮೆಂಟ್ ಕ್ರಿಯೇಟ್ ಆಗಿದೆ.
ಅದಕ್ಕೆ ನೀವು ಹೆಡ್ಡಿಂಗ್ ಹಾಕಿ ಡಯಾಗ್ರಾಮ್ ಹಾಕಿ ಏನು ಬರೀಬೇಕಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಈಸ್ ಜನರೇಟೆಡ್ ಡ್ಯೂ ಟು ದಿ ಮೊಮೆಂಟ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್. When the electron is going to move, then also the magnetic field is generated. The moment of electron is of two types. A, moment of electron in the orbital motion. B, moment of electron that is due to spin or spin around its own axis. Electron spin around its own axis, that also create magnetic field. ಅಂತ ಹೇಳಿ ಬರೆದ ಇವೆರಡು ಡಯಾಗ್ರಾಮ್ ಮೊದಲು ತೆಗೆದ್ರೆ ಅಥವಾ ಹಿಂದಾಡಿ ತೆಗೆದಿಟ್ಟರೆ ಈ ರೀತಿ ಮಾಡಿ ಮುಂದೆ ಬೇಕಾದ್ರೆ ಏನು ಹೇಳ್ಬೋದು, ಸ್ಪಿನ್ನಿಂಗ್ ಆಫ್ ದ ಎಲೆಕ್ಟ್ರಾನ್ ಇನ್ ಆರ್ಬಿಟಲ್ ಮೋಷನ್, ಸ್ಪಿನ್ನಿಂಗ್ ಆಫ್ ಎಲೆಕ್ಟ್ರಾನ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್, ಬೋತ್ ದ ಕೇಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕ್ರಿಯೇಟೆಡ್ ಆ್ಯಂಡ್ ವಿ ಗೆಟ್ ಮ್ಯಾಗ್ನೆಟಿಕ್ ಮೊಮೆಂಟ್. ಇಷ್ಟು ಬರೋದು ಅಷ್ಟು ಸ್ಟಾಪ್ ಮಾಡ್ಕೊರಿ. ನೆಕ್ಸ್ಟ್ ಪಾರ್ಟ್ ಏನಂದ್ರೆ ಇನ್ನೊಂದು ಸೆಕ್ಷನ್ ಸ್ಟಾರ್ಟ್ ಆಗಿದೆ, ಇದ್ರೊಳಗೆ ನನ್ನ ಲಾಸ್ಟ್ ಪಾರ್ಟ್. Regarding the magnetic properties, the magnetic property of the substance is determined or it is going to be given in terms of Bohr magneton. Based on this magnetic property, the substances are classified into 5 different types, and among the 5, the first one is paramagnetism. Paramagnetism heading barದು ಅದರ ಡೆಫಿನಿಷನ್ ಏನು ಬರೀಬೇಕಪ್ಪ ಅಂದ್ರೆ paramagnetic substance is that which is weakly attracted by the magnetic field and phenomenon is called paramagnetism. ಡೆಫಿನಿಷನ್ ಇಷ್ಟ ಬರ್ಬಿಡೋದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ರಿಪೀಟ್ ಮಾಡ್ತೀನಿ. Paramagnetic substance is that which is weakly attracted by the magnetic field. The phenomenon is called paramagnetism. Examples for this, ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ Cu2 plus Fe3 plus Cr3 plus etc. Next heading B, diamagnetism. Diamagnetic substance is one which is weakly repelled by the magnetic field. The phenomenon is called diamagnetism. Example for this, water, sodium chloride, H6, C6H6 benzene, etc. Number 3, C, ferromagnetic substance. In these ferromagnetic substance, a lot of magnetic fields, magnetic lines of forces are going to pass through this. Because of that, they are considered as ferromagnetism. Heading bardmela, ferromagnetic substance is one in which, or ferromagnetic substance is one which is strongly attracted by the magnetic field and they can be magnetized. ಇವೆಲ್ಲ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಇರೋದಲ್ಲ, strongly attracted by the magnetic field. Full part ಕೊಟ್ಟು the phenomenon is called ferromagnetism. Such substances can be used for making permanent magnets. Example, phenol, aluminum, cobalt and aluminum, nickel, cobalt mixed with iron, that alnico, it is an alloy that can be also used for making permanent magnet. And next one is gadolinium or CrO2, chromium dioxide, etc. They are going to act as a ferromagnetic substance. ಇವಕ್ಕ ಭಾಳ ಡಿಟೇಲ್ ನೋಡೋದಿಲ್ಲ, ಬರೀ ಫೆರೋಮ್ಯಾಗ್ನೆಟಿಕ್ ಇನ್ನೊಂದು ಸ್ವಲ್ಪ ಹೆಚ್ಚು ಡಿಟೇಲ್ ನೋಡೋದಾತಂದ್ರೆ ಇಲ್ಲೊಂದು ಪಾರ್ಟ್ ಐತೆ ನೋಡ್ರಿ. ದ ಮೆಟಲ್ ಅಯಾನ್ಸ್ ಕೆರ್ನಲ್ಸ್, ಆಗ ಹೇಳಿದ್ರೆ ಕೆರ್ನಲ್ ಏನಂತ ಹೇಳಿದೀವಿ, ಎಕ್ಸೆಪ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್. The metallic ion except valence electron, they are considered as kernel. Such type of metal ions are kernels of the ferromagnetic substances are grouped together into small regions called domains. If these domains, iva domains kate iddu group of atoms iರ್ತದೆ, small region ಇದ್ದಾಗ when they are going to orient in the same direction, ಇವೆಲ್ಲ ಒಂದೇ ಡೈರೆಕ್ಷನ್ ಒಳಗೆ ಇದ್ದು ಅಂದ್ರೆ ಅವನ್ನೆಲ್ಲ ನಾವು ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಇದಾದ ನಂತರ ಏನಂತಂದ್ರೆ ಇದ್ರೊಳಗೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಮಾಡಿ ಇನ್ನೂ 2 ಟೈಪ್, ಈಗ ABC ನೋಡಿದ್ದೀವಿ, ಇನ್ನು D ಮತ್ತು E ಇನ್ನೂ 2 ಟೈಪ್ ನೋಡ್ತೀವಿ. ಅಷ್ಟಾದ್ರೆ ಇದು ಚಾಪ್ಟರ್ ಒಂದು ಪಾರ್ಟ್ ಕಂಪ್ಲೀಟ್ ಆಗಿ ಬರ್ತದೆ. ಓಕೆ,
ಈಗ ಆಲ್ರೆಡಿ ಎ ಬಿ ಸಿ 3 ನೋಡಿದ್ವಿ ನಾವು, ಪ್ಯಾರಾಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್. ನೆಕ್ಸ್ಟ್ ಡಿ, antiferromagnetism. Antiferromagnetic substance is one in which the domains are equally opposite to each other. Antiferromagnetic substance is one in which the domains are equally opposite. They are arranged equally opposite in their direction. The phenomenon is called antiferromagnetism. ಇಲ್ಲಿ ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ, ಈ ಡೊಮೇನ್ ಇವಿಷ್ಟು ಏನಲ್ಲ ಒಂದೇ ಡೈರೆಕ್ಷನ್ ಅದಾವ, ಬಟ್ ಇವು ಏನಂದ್ರೆ ಅಪೋಸಿಟ್ ಡೈರೆಕ್ಷನ್ ಅಂಡ್ ದೇರ್ ನಂಬರ್ಸ್ ಆರ್ ಈಕ್ವಲ್. ಒಂದಿಷ್ಟು ಒಂದು ಡೈರೆಕ್ಷನ್ ಇನ್ನೊಂದಿಷ್ಟು ಅಪೋಸಿಟ್ ಡೈರೆಕ್ಷನ್ ಅದಾವ. ನ್ಯಾಚುರಲಿ ಇನ್ ದಿಸ್ ಕೇಸ್ they are going to cancel the magnetic moment each other. ಈ ಡಯಾಗ್ರಾಮ್ ತೆಗೆದಾಗ ಅಲ್ಲಿ ಕೆಳಗೆ here they are going to cancel the magnetic moment each other. Example MNO. Next E, ferrimagnetism. T ಮೂರನೇದು ABC ಯಾವ್ದು ನೋಡಿದ್ರೆ C, ferromagnetism ಇದೇನಿತ್ತಲ್ಲ ferrimagnetism. In ferrimagnetism ಇದಕ್ಕೆ ಸಂಬಂಧಪಟ್ಟ ಡೆಫಿನೇಷನ್ ಹೇಳಬೇಕಂದ್ರೆ, ferrimagnetic substance is one in which the domains are unequally opposite to each other. ಇದರೊಳಗೆ ಏನಾಗ್ಬಿಡ್ತಂದ್ರೆ ಇದೇನು ಡಯಾಗ್ರಾಮ್ ಇತ್ತಂದ್ರೆ ಫೆರೋಮ್ಯಾಗ್ನೆಟಿಕ್ ಇರ್ತದ. ಈಗ ನಾ ಏನ್ ಮಾಡಿದ ಚೇಂಜ್ ಮಾಡಿ ferrimagnetism ತಗೊಂಬಂದ. In this case 4 of them are in one particular direction, only 2 of them are opposite to each other. Such substances are going to show weakly attraction or weakly attracted by the magnetic field. Ferrimagnetic substance is one in which the domains are unequally opposite to each other. The phenomenon is called ferrimagnetism. They are weakly attracted by the magnetic field. Diagram ತೆಗಿರಿ ಅಥವಾ ಡಯಾಗ್ರಾಮ್ ತೆಗೆದಾಗ ಇದನ್ನ ಬರೀರಿ. ನೆಕ್ಸ್ಟ್ ಲೈನ್ ಒಳಗೆ ಫಾರ್ ಎಕ್ಸಾಂಪಲ್ the magnetic example for this is magnetite and ferrite. These are the substances which are going to show ferrimagnetism. ಇದೇನಂದ್ರೆ ಪ್ಯಾರಾಮ್ಯಾಗ್ನೆಟಿಸಮ್ ಜೊತೆನ weakly attracted but they are associated with strong domains. ಅದು ಹಂಗಲ್ಲ, ಬರೀ weakly attracted. Like that we are going to complete the last part of this chapter. ಇದಕ್ಕೆ ಈ ಚಾಪ್ಟರ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ಗಳು ನೋಡಿವಿ. ಇದರಲ್ಲಿ ಇನ್ನೊಂದಿಷ್ಟು ಪಾರ್ಟ್ಸ್ಗಳು ಮುಗಿತಾವ, ಅವನೇನೈತೆ ಉಳಿತಾವ. ಅವನೇನೈತಂದ್ರೆ ನೆಕ್ಸ್ಟ್ ಕ್ಲಾಸ್ನೊಳಗೆ ಮತ್ತು ಕ್ಲಾಸಿಗೆ ಬಂದಾಗ ರಿಮೈನಿಂಗ್ ಪಾರ್ಟ್ ಮತ್ತು ಪ್ರಾಬ್ಲಮ್ ಪಾರ್ಟ್ಸ್ ಅವನು ನೋಡೋಣ. ಓಕೆ, ಕ್ಲಾಸಿಗೆ ಇಷ್ಟೊತ್ತನ ಅಟೆಂಡ್ ಮಾಡಿ ಎಲ್ಲರೂ ಅಬ್ಸರ್ವೇಷನ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲಿಗೆ ಸ್ಟಾಪ್ ಮಾಡ್ತೈತಿ. ನೆಕ್ಸ್ಟ್ ಚಾಪ್ಟರ್ ಮತ್ತೆ ಮುಂದೆ ಸ್ಟಾರ್ಟ್ ಮಾಡೋಣ. ಓಕೆ, ಬಾಯ್.